ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮೈ ದಿವಾಕರಂ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ ಹಸ್ತಕಾಲೇ ಸ್ವಯಂ ವಿಷ್ಣುಃ ತ್ರಯೀಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ಮಿಥುನ ಸಂಕ್ರಾಂತಿಯ ಒಂದು ವಿಶ್ಲೇಷಣೆಗೆ ಸ್ವಾಗತ. ಸೂರ್ಯ ಭಗವಂತರು ರವಿ, ಭಾನು ಮುಂತಾದ ಒಂದು ನಾಮಗಳಿಂದ ಜಗತ್ತಿಗೆ ಶಕ್ತಿದಾಯಕರು, ತ್ರಾಣದಾಯಕರು, ಪ್ರಾಣದಾಯಕರು, ಬೆಳಕನ್ನು, ಜ್ಯೋತಿಯನ್ನು ನೀಡುವಂಥವರು, ಲೋಕಚಕ್ಷು ಮತ್ತು ಗ್ರಹೇಶ್ವರ ಅಂತ ಹೇಳುವಂಥ ಸೂರ್ಯ ಭಗವಂತರ ಒಂದು ರಾಶಿ ಪರಿವರ್ತನೆ ಅಂದರೆ ನಾವು ಭೂಮಿಯ ನಿವಾಸಿಗಳಿಗೆ ಗಮನಿಸಬೇಕು. ಯಾಕಂದರೆ ಸೂರ್ಯನ ಒಂದು ಇರುವಿಕೆ ಸ್ಥಿರವಾಗೇ ಇರುವಂಥದ್ದು. ಆದರೆ ಭೂಮಿಯ ಒಂದು ತಿರುಗುವಿಕೆ, ಭೂಮಿಯ ಒಂದು ಇರುವಿಕೆ ಜೊತೆಗೆ ಇರುವಂತಹ ದೂರಗಳ ವ್ಯತ್ಯಾಸ, ಇವುಗಳಿಗೆ ಅನುಗುಣವಾಗಿ ಅಲ್ಲಿ ನಮಗೆ ಸೂರ್ಯನ ಬೆಳಕು ಬೇರೆ ಬೇರೆ ಒಂದು ರಾಶಿಗಳ ಮೂಲಕ ಅಂದರೆ ಬೇರೆ ಬೇರೆ ಡಿಗ್ರಿಗಳಲ್ಲಿ, ಕೋನಗಳಲ್ಲಿ ಈ ಭೂಮಿಗೆ ಬರುತ್ತಂಥದ್ದು. ಅಂತಹ ಒಂದು ಆ ವಿಭಾಗಗಳನ್ನು 360 ಡಿಗ್ರಿಗಳು ಒಂದೊಂದು ಕಾಲ್ಪನಿಕವಾದ ಒಂದು ವಿಭಾಗ ಮಾಡಿ ಆ ಒಂದು 30 ಡಿಗ್ರಿಗಳಿಗೆ ಒಂದೊಂದು ರಾಶಿ 12 ರಾಶಿಯನ್ನು ಹಂಚಿಕೆ ಮಾಡಿ ಒಂದೊಂದು ರಾಶಿಗೆ ಬೆಳಕು ಬರುವಂತಹ ವಿಚಾರಕ್ಕೆ ಆ ಸೂರ್ಯ ಸಂಕ್ರಾಂತಿ ಆ ಒಂದು ಮಾಸವನ್ನು ಆ ಒಂದು ರಾಶಿಗಳ ಹೆಸರಿನಲ್ಲಿ ಹೇಳಲ್ಪಡ್ತದೆ. ಈ ಬಾರಿ ಸೂರ್ಯನ ರಾಶಿಯು ಅಲ್ಲಿ ವೃಷಭದಿಂದ ಮಿಥುನಕ್ಕೆ ಸೂರ್ಯನು ಪ್ರವೇಶ ಆಗುವಂಥದ್ದು. ವೃಷಭದಿಂದ ಮಿಥುನ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಿದೆ. ಅದನ್ನು ಮಿಥುನ ಸಂಕ್ರಾಂತಿ, ಆ ದಿನವನ್ನು ಮಿಥುನ ಸಂಕ್ರಾಂತಿ ಎಂದು ಕರೀತಾರೆ. ಆ ಬಳಿಕದ ಒಂದು ತಿಂಗಳನ್ನು ಮಿಥುನ ಮಾಸ ಅಂದರೆ ಸೌರಮಾನದ ಮಾಸದಲ್ಲಿ ಮಿಥುನ ಮಾಸ ಎಂದು ಕರೆಯಲ್ಪಡುತ್ತೆ. ಜೂನ್ 15ರಿಂದ ಜುಲೈ 15ರವರೆಗೆ ಇರುವಂಥದ್ದು ಮಿಥುನ ಮಾಸ. ಆ ಮಿಥುನ ಮಾಸದ ಷಡಶೀತಿ ಪುಣ್ಯಕಾಲ, ಮಿಥುನ ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯಕಾಲ ಎಂದು ಸಹ ಒಂದು ಪರಿಗಣನೆ ಮಾಡುತ್ತಾರೆ. ಇಂದು ಆ ಸಂಕ್ರಾಂತಿಯೊಂದು ವಿಶೇಷವಾದ ಕೆಲವು ಅನುಷ್ಠಾನಗಳನ್ನು, ಆಚರಣೆಗಳನ್ನು ಅಥವಾ ತೀರ್ಥ ಸ್ನಾನ, ಪಿಂಡ ತರ್ಪಣೆಗಳನ್ನು ಅಥವಾ ವಿಶೇಷವಾದ ತೀರ್ಥಕ್ಷೇತ್ರಗಳಲ್ಲಿ ಕೆಲವು ಅನುಷ್ಠಾನಗಳನ್ನು ಮಾಡ್ತಾರೆ. ಸೂರ್ಯನಿಗೆ ಸಂಬಂಧಪಟ್ಟ ಜಪತಪ ಅನುಷ್ಠಾನಗಳನ್ನು, ಅರ್ಘ್ಯಾದಿಗಳನ್ನು ಸಹ ಈ ಮಿಥುನ ಸಂಕ್ರಾಂತಿ ಅಂದರೆ ಜೂನ್ 15ರಂದು ಭಾನುವಾರ ಅಲ್ಲಿ ಜ್ಯೇಷ್ಠ ಬಹುಳ ಚತುರ್ಥಿಯಂದು ಈ ಸಂಕ್ರಾಂತಿ ಆಗ್ತದೆ. ಮುಂದಿನ ಒಂದು ತಿಂಗಳ ಕಾಲ ಇರುವಂಥ ಮಿಥುನ ಮಾಸದಲ್ಲಿ ರವಿಯ ಫಲ. ಈ ಬಾರಿ ರವಿಯು ಮಿಥುನ ಒಂದು ಪ್ರವೇಶವು ಬಹಳ ವೈಶಿಷ್ಟ್ಯವನ್ನು ಹೊಂದಿದೆ. ಅಲ್ಲಿ ಆತನಿಗೆ ಬುಧನ ಯುತಿ ಸಿಗತ್ತೆ, ಗುರುವಿನ ಯುತಿ ಸಿಗತ್ತೆ. ಅಂದರೆ ಪ್ರಬಲವಾದ 2 ಶುಭ ಗ್ರಹಗಳು ಅಲ್ಲಿ ರವಿಯ ಅಥವಾ ಸೂರ್ಯ ಭಗವಂತನ ಯುತಿಯನ್ನು ಪಡೆಯುತ್ತವೆ. ವಾಸ್ತವವಾಗಿ ಸೂರ್ಯನು ಮಿಥುನಕ್ಕೆ ಬರುವಂಥದ್ದು ಒಳ್ಳೆಯದೇ. ಅಲ್ಲಿ ಮಿಥುನದಲ್ಲಿ ಸೂರ್ಯನ ಫಲದಿಂದ ವಿಶೇಷವಾದ ಉತ್ತಮವಾದ ಫಲಗಳು ಹೇಳಲ್ಪಡುತ್ತವೆ. ಧಾರ್ಮಿಕವಾಗಿಯೋ, ಆರ್ಥಿಕವಾಗಿಯೋ ಅಥವಾ ರಾಜಕೀಯವಾಗಿಯೋ ಅಲ್ಲದೆ ಜನರ ಒಂದು ಸಾಮಾಜಿಕವಾದ ವಿಚಾರವಾಗಿಯೋ ಈ ಸೂರ್ಯ ಮತ್ತು ಬುಧರ ಅಥವಾ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ಆ ಬುಧಾದಿತ್ಯ ಯೋಗ ನಿರ್ಮಾಣ ಆಗುವಂಥದ್ದು ಬಹಳ ಒಳ್ಳೆಯದು. ಅದರಲ್ಲೂ ಮಿಥುನ ರಾಶಿಯು ಬುಧನ ಸ್ವಕ್ಷೇತ್ರ. ಇಲ್ಲಿ ರವಿಗೆ ಯಾವುದೇ ವಿರೋಧಗಳಿಲ್ಲ ಅಥವಾ ಸೂರ್ಯ ಭಗವಂತರಿಗೆ ಬುಧನಲ್ಲಿ ಯಾವುದೇ ವೈರತ್ವಗಳಿರೋದಿಲ್ಲ. ಹಾಗಾಗಿ ಆ ಒಂದು ಬುಧಾದಿತ್ಯ ಯೋಗದ ಪರಿಣಾಮ, ಅದಕ್ಕೆ ಅಲ್ಲಿ ಗುರುವಿನ ಯುತಿ, ಅಲ್ಲಿ ಗುರು ಸಹ ಮಿಥುನ ರಾಶಿಯಲ್ಲಿರುವಂಥದ್ದು. ಹಾಗಾಗಿ ಹಲವಾರು ಉತ್ತಮ ಫಲಗಳನ್ನು ಈ ಒಂದು ತಿಂಗಳಲ್ಲಿ ಮಿಥುನ ಮಾಸದಲ್ಲಿ ಜೂನ್ 15ರಿಂದ ಜುಲೈ 15ರ ಅವಧಿಯಲ್ಲಿ ಸಾರ್ವಜನಿಕವಾಗಿ ನಿರೀಕ್ಷೆ ಮಾಡ್ಬೋದು. ನಾನು ಪ್ರತಿಯೊಂದು ಇಂತಹ ಒಂದು ಪರಿವರ್ತನೆ ಕಾಲದಲ್ಲೂ ಒಂದಷ್ಟು ನಿಮಿಷಗಳ ಕಾಲ, ಒಂದು 8-10 ನಿಮಿಷಗಳ ಕಾಲ ಆ ಒಂದು ಪರಿವರ್ತನೆಯ ಸಾರ್ವಜನಿಕ ಫಲ, ಸಾರ್ವತ್ರಿಕ ಫಲ, ಜಾಗತಿಕ ಫಲವನ್ನು ಹೇಳ್ತಾ ಬಂದಿದ್ದೇನೆ. ಅದನ್ನು ಎಲ್ಲ ರಾಶಿಯವರು ಗಮನದಲ್ಲಿಟ್ಟುಕೊಂಡು ಕೇಳಬೇಕು. ಯಾಕಂದರೆ ಇದು ಒಂದು ಜಾಗತಿಕವಾಗಿ ಅಥವಾ ನಿಮಗೆ ಒಂದು ಆರೋಗ್ಯಕ್ಕೋ, ಧಾರ್ಮಿಕಕ್ಕೋ, ರಾಜಕೀಯಕ್ಕೋ ಎಲ್ಲ ಆಗುವಂಥ ಒಂದು ಸಾರಾಂಶದ ಫಲ ಅಂದರೆ ಪರಿವರ್ತನೆಗಳ ಸಾರಾಂಶ ಫಲ ಇದರಲ್ಲಿ ಹೇಳಲ್ಪಟ್ಟಿವೆ. ಹಿಂದೆ ಹಲವಾರು ಅಂಥ ಪರಿವರ್ತನೆಗಳಾದಾಗ, ಉದಾಹರಣೆಗೆ ಮಂಗಳನ ಪರಿವರ್ತನೆ, ಶುಕ್ರನ ಪರಿವರ್ತನೆ, ಗುರು ಪರಿವರ್ತನೆ, ರಾಹು ಕೇತುಗಳ ಪರಿವರ್ತನೆ, ಅದರಲ್ಲಿ ಆ ಜಾಗತಿಕ ಫಲವನ್ನು ನೀವು ಗಮನದಲ್ಲಿಟ್ಕೋಬೇಕು. ಯಾಕಂದರೆ ಆ ಒಂದು ಪರಿವರ್ತನೆಗಳು ನಮ್ಮ ಒಂದು ಪ್ರತಿನಿತ್ಯದ ಆಗು ಹೋಗುಗಳ ಮೇಲೆ ಸಹ ಅದು ಪ್ರಭಾವವನ್ನು ಬೀರುತ್ತೆ. ಅದರಲ್ಲಿ ಒಂದಷ್ಟು ಅಂಶಗಳನ್ನು ನಾವು ಮುನ್ನೆಚ್ಚರಿಕೆಗಳನ್ನು ವಹಿಸಲಿಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಸಹ ಹಾಗೆ ಈ ಸಾರ್ವತ್ರಿಕ ಫಲದಲ್ಲಿ ಉತ್ತಮ ಫಲನೇ ಹೇಳಲ್ಪಡುತ್ತವೆ. ಹಾಗಾಗಿ ರವಿ, ಗುರು, ಬುಧರು ಅಲ್ಲಿ ಮಿಥುನದಲ್ಲಿ ಇರುವಂಥ ಕಾಲ ಒಂದು ತಿಂಗಳ ಕಾಲ ಜೂನ್ 15ರಿಂದ ಜುಲೈ 15 ಮಿಥುನ ಮಾಸದಲ್ಲಿ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು,
ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ವಿಶೇಷವಾಗಿ ಯುವ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಹಲವಾರು ವಿದ್ಯಾರ್ಥಿಗಳಿಗೆ ಅವರ ಅಪೇಕ್ಷಿತ ಸೀಟು ಸಿಗುತ್ತೆ. ಹಲವಾರು ಯುವಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಹಲವಾರು ಯುವ ವೃಂದದವರಿಗೆ ಏನಾದರೂ ಸ್ಟಾರ್ಟಪ್ಗಳನ್ನು ಅಥವಾ ಹೊಸದರೊಂದು ಆರಂಭ ಮಾಡಲಿಕ್ಕೆ, ಕೈಗಾರಿಕೆ ಉದ್ಯಮಗಳನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಹಲವರಿಗೆ ಈ ವಿವಾಹದ ಸಂಬಂಧ, ಯಾಕಂದರೆ ಮಿಥುನ ರಾಶಿಯು ಅದು ಒಂದು ಜೋಡಿಯನ್ನು ಸಂಕೇತ ಮಾಡುತ್ತೆ. ಜೋಡಿ ಅಂದರೆ ಒಂದು ಗಂಡು ಹೆಣ್ಣಿನ ಒಂದು ಜೋಡಿ ಅಂತ ಹೇಳ್ತೇವೆ ನಾವು, ಅಂಥ ಒಂದು ಜೋಡಿ ಕಪಲ್ಸ್ ಅಂಥದನ್ನು ಸಂಕೇತ ಮಾಡೋದು ಮಿಥುನ ಅಂತ ಹೇಳ್ತಾರೆ. ಆ ಮಿಥುನದಲ್ಲಿ ವಿಶೇಷವಾಗಿ ಹಲವರಿಗೆ ವಿವಾಹದ ಒಂದು ಮಾತುಕತೆಗಳು ಫಿಕ್ಸ್ ಆಗ್ಬೋದು, ವಿವಾಹ ಫಿಕ್ಸ್ ಆಗುವಂಥದ್ದು. ವಿಶೇಷವಾಗಿ ಯಾರಿಗೆಲ್ಲ ಗುರುಬಲಗಳು ಇರ್ತವೆ ಅಂಥವರಿಗೆ ಈ ವಿವಾಹದ ಒಂದು ಈಗ ಸಿದ್ಧಿಗಳು ಆಗುವಂಥದ್ದು. ಜೊತೆಗೆ ಹಲವರಿಗೆ ಈಗ ಸಂತತಿಯ ವಿಚಾರಕ್ಕೂ ಒಂದು ಫಲಗಳು ಬರುವಂಥದ್ದು. ಇನ್ನು ಮನೆ, ಭೂಮಿ ಅಥವಾ ವಾಹನ ಕೊಳ್ಳುವಂಥ ಕನಸುಳ್ಳವರಿಗೆ ಹಲವರಿಗೆ ಅಂತಹ ಒಂದು ಕನಸು ನನಸಾಗ್ಬೋದು. ಹಾಗಾಗಿ ದಾಂಪತ್ಯವಾಗಿಯೋ, ಸಾಂಸಾರಿಕವಾಗಿಯೋ, ಸಾಮಾಜಿಕವಾಗಿಯೋ ಬಹಳ ಉತ್ತಮ ಫಲ ಇದೆ. ಹಲವಾರು ಉದ್ಯಮ ವ್ಯಾಪಾರಿಗಳಿಗೆ ಪ್ರಗತಿದಾಯಕ ಲಕ್ಷಣಗಳಿವೆ. ಹಾಗಾಗಿ ಈ ಒಂದು ಬುಧನ ಈ ರಾಶಿಯಲ್ಲಿ, ಬುಧನ ಒಂದು ಸ್ವಕ್ಷೇತ್ರವಾದ ಮಿಥುನದಲ್ಲಿ ರವಿ, ಗುರು, ಬುಧರ ಒಂದು ಯುತಿ, ಈ ತ್ರಿವೇಣಿ ಸಂಗಮ ಥರ ಅಂದರೆ 3 ಗ್ರಹಗಳ ಒಂದು ಸಂಗಮ ಆದಾಗ ಒಳ್ಳಷ್ಟು ಶಾಂತಿಯು, ಪ್ರಗತಿಯು, ಜೊತೆಗೆ ಜಾಗತಿಕವಾಗಿ ಉನ್ನತಿಯೂ ಆಗುತ್ತೆ. ಇನ್ನು ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ಇಲ್ಲಿ ಕಂಡು ಬರ್ತವೆ. ಅಡ್ಡ ಪರಿಣಾಮಗಳು ಅಂದರೆ ಅಲ್ಲಿ ವಿಶೇಷವಾಗಿ ಕೆಲವೊಂದು ಈ ರಾಜಕೀಯವಾದ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ಕೆಲವೊಂದು ದೇಶಗಳ ಮಧ್ಯೆ ಯುದ್ಧದ ಸನ್ನಿವೇಶಗಳು, ಅಥವಾ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಅಥವಾ ಶಸ್ತ್ರಾಸ್ತ್ರದ ಸಂಗ್ರಹಣದ ಮೇಲೆ ಕೆಲವೊಂದು ದೇಶಗಳು ದಾಳಿ ಆಗುವಂಥದ್ದು. ಜೊತೆಗೆ ಕೆಲವೊಂದು ಈ ದೇಶಗಳ ಮಧ್ಯೆ ಒಂದು ಸೈದ್ಧಾಂತಿಕ ಅಂದರೆ ಅವರವರೊಂದು ಸಿದ್ಧಾಂತದ ಭಿನ್ನಾಭಿಪ್ರಾಯಗಳಿಗೆ ಜಗಳ ಆಗುವಂಥದ್ದು, ಅಥವಾ ಜಾತಿಯ ನೆಲೆ, ಧರ್ಮದ ನೆಲೆ ಅಥವಾ ಸಿದ್ಧಾಂತದ ನೆಲೆ ಮೇಲೆ ರಾಜ್ಯಗಳ ಮಧ್ಯೆ, ದೇಶಗಳ ಮಧ್ಯೆ ಅಥವಾ ಜನರ ಒಂದು ಸಮೂಹದ ಮೇಲೆ ಅಂತಹ ಒಂದು ಕಲಹಗಳು, ಉದಾಹರಣೆಗೆ ಕೆಲವು ಜಾತಿ ಕಲಹ, ಕೋಮು ಗಲಭೆ ಅಂತೆಲ್ಲ ನಾವು ಕೇಳ್ತೇವೆ, ಅಂಥವೆಲ್ಲ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಬರುತ್ತೆ. ಯಾಕಂದರೆ ಅಲ್ಲಿ ಇರತಕ್ಕಂತಹ ಕೆಲವು ಗ್ರಹಗಳ ಒಂದು ಸನ್ನಿವೇಶ ಅಥವಾ ಅಲ್ಲಿರತಕ್ಕಂಥ ಇತರ ಗ್ರಹಗಳ ಸಾಮೀಪ್ಯ, ದೃಷ್ಟಿ ಮುಂತಾದವುಗಳು ಸಹ ಲೆಕ್ಕಕ್ಕೆ ಹಾಕಿದಾಗ ಇಂತಹ ಒಂದು ಕೆಲವು ಅಡ್ಡ ಪರಿಣಾಮಗಳು ಸಹ ಬರ್ಬೋದಾಗಿದೆ. ಅದರ ಹೊರತು ಹೆಚ್ಚು ಉತ್ತಮ ಪರಿಣಾಮನೇ ಹೆಚ್ಚಿದೆ. 100ಕ್ಕೆ ಒಂದು 80 ಭಾಗದಷ್ಟು ಉತ್ತಮ ಪರಿಣಾಮ ಇದೆ. ಒಂದು 20 ಭಾಗದಷ್ಟು ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ವ್ಯಕ್ತ, ಅಥವಾ ಭಿನ್ನಾಭಿಪ್ರಾಯಗಳು ಅಥವಾ ಕೆಲವೊಂದು ವಾಗ್ವಾದಗಳು, ಕಲಹಗಳು, ಜೊತೆಗೆ ಧಾರ್ಮಿಕ ಮತ್ತು ರಾಜಕೀಯ ಮತ್ತು ಸಾಮಾಜಿಕದ ವಿಚಾರದಲ್ಲಿ ಕೆಲವೊಂದು ಮೇಲಾಟಗಳು ಅಂದರೆ ಪ್ರತಿಸ್ಪರ್ಧೆಗಳಿಂದ ಜನಗಳಿಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಯುದ್ಧದ ಸನ್ನಿವೇಶಗಳು ಸಹ ಕೆಲವೊಂದು ಭಾಗಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇವೆಲ್ಲವೂ ಸಾರ್ವಜನಿಕ ಫಲದಲ್ಲಿ ಈ ಮಿಥುನ ಮಾಸದಲ್ಲಿ ಹಲವಾರು ಶುಭಗಳು ಇವೆ. ಹಲವಾರು ರಂಗದವರಿಗೆ ಉತ್ತಮ ಅವಕಾಶಗಳು. ಇನ್ನು ಕಲಾವಿದರು, ಸಾಹಿತಿಗಳು, ಕಲಾಕ್ಷೇತ್ರದಲ್ಲಿರೋರು, ಟಿವಿ, ಸಿನಿಮಾ, ಸೀರಿಯಲ್, ಮಾಧ್ಯಮ ರಂಗದಲ್ಲಿರೋರಿಗೆ ಹಲವಾರು ಅವಕಾಶಗಳು ಈ ಬಾರಿ ಬರುತ್ತೆ. ಅಂದರೆ ಯಾವುದೇ ರಾಶಿ ಇರಲಿ, ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ ಈ ಸಾರ್ವಜನಿಕ ಫಲ. ಅಂದರೆ ಅಂಥವರಿಗೆ ದೀರ್ಘಕಾಲದಿಂದ ಇಲ್ಲದ ಅವಕಾಶಗಳು ಈಗ ಬರ್ಬೋದು, ಅಥವಾ ದೀರ್ಘಕಾಲದಿಂದ ಅವರಿಗೆ ಸಿಗಬೇಕಾದ ಪೇಮೆಂಟು, ದೊಡ್ಡ ಮೊತ್ತದ ಬಾಕಿ ಹಣ, ಇವೆಲ್ಲ ಇಂತಹ ಒಂದು ಕಲಾ ಮತ್ತು ಕಾವ್ಯ ಸಾಹಿತ್ಯ ರಂಗದವರಿಗೆ ಸಿಗ್ಬೋದು. ಇನ್ನು ಹಲವಾರು ಈ ರಂಗದವರಿಗೆ ಪ್ರಶಸ್ತಿ, ಪುರಸ್ಕಾರ, ಸರ್ಕಾರದ ಸಹಾಯ ಎಲ್ಲ ಸಿಗುವಂಥ ಈ ಅವಕಾಶಗಳು ಈ ಒಂದು ಮಿಥುನ ಮಾಸದಲ್ಲಿ ಕಂಡುಬರುತ್ತೆ. ಹಾಗಾಗಿ ಒಟ್ಟಾರೆ ಫಲಿತಾಂಶ ಬಹಳ ಉತ್ತಮವಾಗಿ ಬಂದಿದೆ. ಸಣ್ಣ ಪುಟ್ಟ ಏರುಪೇರುಗಳು, ಅಡೆತಡೆಗಳು ಅಲ್ಲಲ್ಲಿ ಕೆಲವೊಮ್ಮೆ ಕಂಡು ಬರ್ಬೋದು. ಇವೆಲ್ಲವೂ ಸಾರ್ವಜನಿಕ ಫಲವನ್ನು ಗಮನಿಸಿದ ಬಳಿಕ ನಾವು ಗಮನಿಸೋಣ ಈಗ ರಾಶಿಗಳ ಮೇಲೆ ಯಾವ ಪರಿಣಾಮ ಬರುವಂಥದ್ದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ಬಾರಿ ಈ ಸೂರ್ಯನ ಪರಿವರ್ತನೆ ಒಂದು ಲಾಭದಾಯಕವಾಗಿರುತ್ತೆ. ಅಂದರೆ ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿ ರವಿಯು 3, 6, 10, 11 ಅಂದರೆ ನಿಮ್ಮ ರಾಶಿಯಿಂದ ಇಂತಹ ಸ್ಥಾನಗಳಿದ್ದಾಗ ಸೂರ್ಯನು ಇಂತಹ 4 ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಅಂತಹ ಉತ್ತಮ ಫಲ ಪಡೆಯುವಂಥ 4 ರಾಶಿಗಳಲ್ಲಿ ಮೇಷರಾಶಿಯು ಮೊದಲನೇದಾಗಿರುತ್ತೆ. ಹಾಗೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಸೂರ್ಯನು ನಿಮಗೆ ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವುಗಳಲ್ಲಿ ನಿಮಗೆ ಮುನ್ನಡೆ ಆಗುತ್ತೆ. ಹೆಚ್ಚಿನ ಒಂದು ನಿಮ್ಮ ಬಾಕಿ ಇದ್ದ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಸಾರ್ವಜನಿಕ ಜೀವನ ರಂಗದಲ್ಲಿ ನಿಮಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಗೌರವ, ಸ್ಥಾನಮಾನ ಬರ್ಬೋದು. ರಾಜಕೀಯದಲ್ಲಿರತಕ್ಕಂಥ ಮೇಷರಾಶಿಯವರಿಗೆ ಒಂದು ಪ್ರಮುಖ ಹುದ್ದೆಗಳು ಸಿಗ್ಬೋದು, ಅಥವಾ ಚುನಾವಣೆಗಳು ಇತ್ಯಾದಿ ಬಂದರೆ ಅದರಲ್ಲಿ ನಿಮಗೆ ಗೆಲುವು ಸಿಗುವಂಥದ್ದು. ಅದು ಯಾವುದೇ ನೀವು ಹುದ್ದೆಯ ಮೇಲೆ ಒಂದು ಈ ಬಹಳ ಕಾಲದ ಪ್ರಯತ್ನ ಮಾಡಿದ್ರೆ ಆ ಹುದ್ದೆ ನಿಮಗೆ ಅನಾಯಾಸವಾಗಿ ಈಗ ಸಿಗುವಂಥದ್ದು ಮುಂತಾದ ಹಲವಾರು ಅವಕಾಶಗಳಿವೆ. ಸಾಡೆ ಸಾತಿಯ ಒಂದು ಅಡ್ಡ ಪರಿಣಾಮ ಇದ್ದರೂ ಸಹ ನಿಮಗೆ ಈ ಕಾಲದಲ್ಲಿ ಅಲ್ಲಿ ಸೂರ್ಯ ಭಗವಂತರ ಆಶೀರ್ವಾದ 1 ತಿಂಗಳ ಕಾಲ ಅನೇಕ ರೀತಿಯ ಇಷ್ಟಾರ್ಥಗಳ ಸಿದ್ಧಿಗೆ ಕಾರಣ ಆಗುತ್ತೆ. ಇನ್ನು ಆರೋಗ್ಯ ಸಹ ಹಾಗೆ ಭಾಳಷ್ಟು ಈ ಕಾಲದಿಂದ ಇದ್ದಂತಹ ಸಮಸ್ಯೆಗಳು ಈಗ ಪವಾಡ ಸದೃಶವಾಗಿ ಗುಣಮುಖ ಆಗುವಂಥದ್ದು, ಅಥವಾ ನೋವುಗಳು ಈಗೆಲ್ಲ ಕಡಿಮೆ ಆಗುವಂಥದ್ದು, ಮನಸ್ಸಿಗೆ ಉಲ್ಲಾಸ ಮಾಡುವಂಥ ಘಟನೆ, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು, ಜೊತೆಗೆ ನಿಮ್ಮ ಒಂದು ಅವಲಂಬಿತರು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆ ಸದಸ್ಯರಿಗೆ ಸಹ ನಿಮ್ಮ ಮೂಲಕ ಏನೋ ಒಳ್ಳೆಯದಾಗುವಂಥ ವಿಚಾರಗಳು ಬರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಕಂಡು ಬರ್ಬೋದು. ಜೊತೆಗೆ ಭೂಮಿ, ಮನೆ ಕೊಳ್ಳುವಂಥದ್ದು ಅಥವಾ ಮನೆ ರಿಪೇರಿ, ರಿನೋವೇಷನ್ ಮಾಡುವಂಥದ್ದು ಮುಂತಾದ ಈ ಸ್ಥಿರವಾದ ಕಾರ್ಯಗಳಿಗೆ ಸಹ ಚಾಲನೆ ಸಿಗುತ್ತೆ. ವಾಹನಗಳನ್ನು ಖರೀದಿ ಮಾಡುವಂಥ ಅವಕಾಶ ಕೆಲವರಿಗೆ ಬರ್ಬೋದು.
ಹಾಗಾಗಿ ಮೇಷರಾಶಿಗೆ ಈ ರವಿಯ ಅನುಗ್ರಹ ಒಟ್ಟಾರೆಯಾಗಿ ಬಹಳ ಉತ್ತಮ ಫಲಿತಾಂಶ ಕಂಡುಬರುತ್ತೆ. ಅಲ್ಲಿ ಗುರು ಬುಧರು ನಿಮಗೆ ವಿರುದ್ಧವಾಗಿದ್ದಾರೆ, ಆದರೂ ಅಲ್ಲಿ ರವಿಯಿಂದ ಸಿಗಬೇಕಾದ ಫಲಕ್ಕೆ ಯಾವುದೇ ಕೊರತೆ ಇಲ್ಲ. ನಿಮಗೆ ಅಲ್ಲಿ ಗುರು ಬುಧ ಶನಿ ಇವರೆಲ್ಲ ವಿರುದ್ಧವಾಗಿದ್ದರೂ ಸಹ ಸೂರ್ಯರು ಒಂದು ಗ್ರಹದ ಅಧಿಪತಿ, ಅಂದರೆ ಅವರು ಇಡೀ ಸಮೂಹವಾದ ಒಂದು ಸೌರ ಮಂಡಲಕ್ಕೆ ಅವರು ಒಂದು ಚಕ್ರವರ್ತಿ ಸ್ವರೂಪದಲ್ಲಿರುವಂಥ ಅಂತಾಗಿ ಆ ಒಂದು ಚಕ್ರವರ್ತಿಯ ಅನುಗ್ರಹ ನಿಮ್ಮ ಮೇಲೆ ಈಗ ಈ 1 ತಿಂಗಳ ಮಟ್ಟಿಗೆ ಬರ್ತಾಯಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂತಹ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ದೇವತಾ ಶ್ಲೋಕಗಳನ್ನು ಹೇಳಿಕೊಳ್ಬೋದಾಗಿದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ನಿಮ್ಮ ಒಂದು ರಾಶಿಯಿಂದ 2ನೇ ಮನೆ ಆ ದ್ವಿತೀಯದಲ್ಲಿ ರವಿಯು ಉತ್ತಮ ಫಲವನ್ನು ಖಂಡಿತ ಕೊಡೋದಿಲ್ಲ. ಹಾಗೆ ವಿರುದ್ಧ ಫಲ ಸಹ ಆಗ್ಬೋದಾಗಿದೆ. ಆದರೆ ನಿಮಗೆ ಒಂದು ಸಮಾಧಾನಕಾರ ವಿಚಾರ ಅಂದರೆ ಅಲ್ಲಿ ಇರತಕ್ಕಂಥ ಅದೇ ರಾಶಿಯಲ್ಲಿ ಇರತಕ್ಕಂಥ ಗುರು ಮತ್ತು ಬುಧರು ನಿಮಗೆ ಪೂರಕವಾಗಿದ್ದಾರೆ. ವಿಶೇಷವಾಗಿ ಗುರುಬಲ ನಿಮಗೆ ಸ್ಥಿರವಾಗಿ 1 ವರ್ಷ ಪೂರ್ತಿ ಇರುತ್ತೆ. ಬುಧನೂ ಸಹ ಈಗ ಅಲ್ಲಿ ಮಿಥುನದಲ್ಲಿದ್ದಾಗ ನಿಮಗೆ ಧನದಲ್ಲಿದ್ದು ವಿಶೇಷವಾದ ಶುಭ ಲಾಭ ಕೊಡುತ್ತೆ. ಹಾಗಾಗಿ ನಿಮಗೆ ಹೆಚ್ಚಿನ ಆತಂಕ ಅಥವಾ ತೊಂದರೆಗಳನ್ನಾಗೋದಿಲ್ಲ. ಆದರೆ ಸಾಂಕೇತಿಕವಾಗಿ ಕೆಲವೊಮ್ಮೆ ನಿಮಗೆ ಕಷ್ಟ ನಷ್ಟಗಳ ಅನುಭವ ಆಗ್ಬೋದು, ಹಣಕಾಸಿನ ಒಂದು ಆಕಸ್ಮಿಕ ನಷ್ಟಗಳಾಗ್ಬೋದು, ಅಥವಾ ನಿಮ್ಮದೇ ತಪ್ಪಿನಿಂದ ಯಾವುದೇ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಬರ್ಬೋದು. ಈ ರೀತಿ ಕೆಲವೊಂದು ಅಡೆತಡೆಗಳು ಏರುಪೇರುಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ನೀವು ಹಣಕಾಸಿನ ವಿಚಾರ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅಥವಾ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ಕೆಲವು ನಿಮಗೆ ನಷ್ಟವನ್ನು ಉಂಟು ಮಾಡುವಂಥ ಪ್ರಮೇಯಗಳು ಬರ್ಬೋದು, ಅಥವಾ ನಿಮ್ಮ ಒಂದು ಯಾವುದೇ ರೀತಿಯ ಒಂದು ಸಲುಗೆಯನ್ನು ಅಥವಾ ನಿಮ್ಮ ಒಂದು ಪರಿಚಯವನ್ನು ದುರುಪಯೋಗಪಡಿಸಿಕೊಂಡು ನಿಮಗೆ ಆರ್ಥಿಕವಾಗಿ ತೊಂದರೆ ಮಾಡುವಂಥ ಘಟನೆಗಳಾಗ್ಬೋದು. ಹಾಗಾಗಿ ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಿಮ್ಮ ಒಂದು ಒಡವೆ, ಚಿನ್ನ, ವಸ್ತು ಇತ್ಯಾದಿಗಳು, ಅಮೂಲ್ಯವಾದ ದಾಖಲೆ ಪತ್ರ ಇದನ್ನು ಎಚ್ಚರಿಕೆ ಮಾಡಬೇಕು. ಅಂದರೆ ಇವೆಲ್ಲವೂ ಕಳವು ಅಥವಾ ಕಳ್ಳತನ ಆಗುವಂಥದ್ದು, ಕಳೆದು ಹೋಗುವಂಥ ಸಾಧ್ಯತೆ ಸಹ ಬರುತ್ತೆ. ಪ್ರಯಾಣ ಕಾಲದಲ್ಲಿ ಸಹ ನಿಮ್ಮ ವಸ್ತು ಇತ್ಯಾದಿಗಳ ಬಗ್ಗೆ ಸಹ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳಿಲ್ಲ, ಆದರೆ ಸೂಕ್ತವಾದ ಮುನ್ನೆಚ್ಚರಿಕೆ ನಿಮಗೆ ವಿಶೇಷವಾಗಿ ಆರ್ಥಿಕವಾಗಿಯೂ ಖಂಡಿತವಾಗಿ ಬೇಕಾಗುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ರವಿಯಿಂದ ಅಷ್ಟೊಂದು ಪ್ರಯೋಜನಕಾರಿಯನ್ನಾಗೋದಿಲ್ಲ. ಆದರೆ ಚಿಂತಿತರಾಗಬೇಕಾಗಿಲ್ಲ. ನಿಮಗೆ ಸಿಕ್ಕತಕ್ಕಂತಹ ಗುರು ಬುಧ ಶುಕ್ರ ಅಥವಾ ಇತರ ಗ್ರಹಗಳ ಉತ್ತಮ ಪರಿಣಾಮ ಖಂಡಿತ ನಿಮಗೆ ರಕ್ಷಣೆ ಮಾಡುತ್ತೆ. ಈ ಆಸಕ್ತಿ ಉಳ್ಳಂಥ ವೃಷಭ ರಾಶಿಯವರು ಕೊನೆಗೊಳ್ತಕ್ಕಂಥ ರವಿ ಅಥವಾ ರವಿಗೆ ಸಂಬಂಧಪಟ್ಟ ದೇವತಾಗಳ ಸೋದರ ಪ್ರಾರ್ಥನೆ ಭಕ್ತಿಗಳನ್ನು ಮಾಡ್ಬೋದಾಗಿದೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ಜನ್ಮದಲ್ಲಿ ಬರುವಂತಹ ಸೂರ್ಯ, ಜನ್ಮದಲ್ಲಿ ಸೂರ್ಯನಾಗಲಿ, ಬೆನ್ನಲ್ಲಿ ಬರೋದಂಥ ಗುರು ಆಗಲಿ, ಬುಧನಾಗಲಿ, ಈ 3 ಗ್ರಹಗಳು ಸಹ ಯಾವುದೂ ಉತ್ತಮ ಫಲವನ್ನು ಕೊಡೋದಿಲ್ಲ. ಅದರ ವಿರುದ್ಧ ಫಲವನ್ನು ಕೊಡ್ತಾರೆ ಅಂತ ಅದರ ಅರ್ಥ. ಹಾಗಾಗಿ ನಿಮಗೆ ಸ್ವಲ್ಪ ಸಂಕಷ್ಟ ಫಲನೇ ಬರುತ್ತೆ. ಜನ್ಮದಲ್ಲಿ ಸೂರ್ಯ ಬಂದಾಗ ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು, ಮನಸ್ಸಿನಲ್ಲಿ ಸಹ ಏರ್ಪೇರಾಗ್ಬೋದು, ಹಣಕಾಸಿನಲ್ಲಿ ಸಹ ಏರ್ಪೇರಾಗ್ಬೋದು, ಉದ್ಯೋಗದಲ್ಲಿ ಏರ್ಪೇರಾಗ್ಬೋದು, ಕೌಟುಂಬಿಕ ಜೀವನದಲ್ಲಿ ಏರ್ಪೇರಾಗ್ಬೋದು. ಹಾಗಾಗಿ ತನು ಮನ ಧನ ಮತ್ತು ನಿಮ್ಮ ಸಾಮಾಜಿಕ ಬಾಂಧವ್ಯದಲ್ಲಿ ಏರುಪೇರಾಗುವಂಥ ಘಟನೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕು. ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಿಮ್ಮ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಬೇಕು. ಯಾಕಂದರೆ ಕೆಲವೊಮ್ಮೆ ಗಂಭೀರವಾದ ಸಮಸ್ಯೆಗಳಿಗೆ ತುತ್ತಾಗ್ಬೋದು. ಜೀರ್ಣದ ಸಮಸ್ಯೆಗಳು, ಹೊಟ್ಟೆ ನೋವು, ಕೈ ಕಾಲು ನೋವು, ಅಥವಾ ಈಗಾಗಲೇ BP, ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು. ಏನು ವೈಯಕ್ತಿಕ ಜೀವನ ಬಾಂಧವ್ಯದಲ್ಲಿ ಸಹ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಸಹೋದರರ ಮಧ್ಯೆ, ಬಂಧುಗಳ ಜೊತೆಗೆ ವಿವಾದ ಕಲಹಗಳು ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರ ಬಗ್ಗೆಯೂ ಎಚ್ಚರಿಕೆ ಬೇಕು. ಯಾವುದೇ ರೀತಿಯ ಕೋರ್ಟು ಕಚೇರಿ ವಿವಾದಗಳಿಗೆ ಸಿಲುಕಿಕೊಳ್ಳದಂಥ ಎಚ್ಚರ. ನಿಮ್ಮ ಮೇಲೆ ಕೇಸುಗಳು ದಾಖಲಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಏನು ಆರೋಗ್ಯ ವಿಚಾರ ಆಯಿತು, ಅದೇ ರೀತಿ ಸಾಮಾಜಿಕ ಬಾಂಧವ್ಯ, ಮನಸ್ಸಿನಲ್ಲಿ ಸಹ ನಕಾರಾತ್ಮಕ ಭಾವನೆ, ಸಿಟ್ಟುಗಳು ಹೆಚ್ಚಳಾಗುತ್ತೆ, ಕ್ರೋಧ ಹೆಚ್ಚಳಾಗುತ್ತೆ, ಇನ್ನೊಬ್ಬರ ಮೇಲೆ ದ್ವೇಷ ಅಥವಾ ಅಸೂಯೆ ಹೆಚ್ಚಳಾಗುತ್ತೆ. ಅದನ್ನು ಸಹ ನಿಯಂತ್ರಣ ಮಾಡ್ಕೋಬೇಕು. ಒಟ್ಟಿನಲ್ಲಿ ತನು ಮನ ಧನ ಮತ್ತು ಬಾಂಧವ್ಯವನ್ನು ನೀವು ಸರಿಯಾಗಿ ಇಟ್ಕೋಬೇಕು. ಮಾತಲ್ಲಿ ಸಹ ಶುದ್ಧಿ ಇರಬೇಕಾಗತ್ತೆ. ಹಾಗಾಗಿ ಮಿಥುನ ರಾಶಿಯವರು ಯಾವುದೇ ಆವೇಶಕ್ಕೆ, ಅಹಂಕಾರಕ್ಕೆ ಅಥವಾ ಇನ್ನೇನಾದರೂ ಆಕ್ರೋಶಕ್ಕೆ ಒಳಗಾಗದೆ ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕು. ನಿಮ್ಮ ಆರೋಗ್ಯದ ಕಾಳಜಿ, ಹಣಕಾಸಿನ ಕಾಳಜಿ ಬೇಕೇ ಬೇಕಾಗುತ್ತೆ. ಹಣ ಸಹ ದುಂದು ವೆಚ್ಚ ಮಾಡುವಂಥ ಬುದ್ಧಿ ಬರುತ್ತೆ. ಅದು ಯಾರು ನಿಮಗೆ ರಾಂಗ್ ಐಡಿಯಾ, ತಪ್ಪಾದ ಮಾಹಿತಿ ಕೊಟ್ಟು ನಿಮ್ಮಲ್ಲಿರುವಂಥ ಹಣವನ್ನು ನಷ್ಟ ಮಾಡುವಂಥ ಐಡಿಯಾಗಳನ್ನು ಕೊಡುವಂಥದ್ದು. ಹಾಗಾಗಿ ನಮ್ಮ ಒಂದು ಸಮಯದಲ್ಲಿ ಕೆಟ್ಟ ಗ್ರಹಗಳಿದ್ದಾಗ ನಮಗೆ ಕೆಟ್ಟ ಜನರೇ ಸ್ವಲ್ಪ ಹತ್ತಿರ ಬರ್ತಾರೆ, ಒಳ್ಳೆಯದಿದ್ದಾಗ ಒಳ್ಳೆಯ ಜನರೇ ಸಹವಾಸ. ಹಾಗಾಗಿ ಅಂಥ ಒಂದು ಕೆಟ್ಟ ವ್ಯಕ್ತಿಗಳು ಒಳ್ಳೆಯವರ ಮುಖವಾಡದಲ್ಲಿ ನಿಮ್ಮನ್ನು ಸಮೀಪಿಸಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸ ಆಗ್ಬೋದು. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಬೇಕು ಮಿಥುನ ರಾಶಿಯವರಿಗೆ. ಹಾಗೆಯೇ ಕೊನೆಗೆ ಹೇಳತಕ್ಕಂತಹ ಈ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಭಕ್ತಿ ಮಾರ್ಗಗಳನ್ನು ಅನುಸರಿಸಬೇಕು ಮಿಥುನದವರು. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಸಹ ಈ ಪರಿವರ್ತನೆ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಯಾವುದೇ ರೀತಿಯ ಲಾಭದಾಯಕವಾಗಿರುವುದಿಲ್ಲ. ಅಲ್ಲಿ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಳ ಆಗ್ಬೋದು. ಉದ್ಯೋಗದಲ್ಲಿ ಸಹ ಏರುಪೇರು ಬರ್ಬೋದು. ಇನ್ನು ಕೆಲವರಿಗೆ ಉದ್ಯೋಗದ ಕುತ್ತು ಸಹ ಬರ್ಬೋದು. ಯಾಕಂದರೆ ಇದೇ ಕಾಲದಲ್ಲಿ ಇರತಕ್ಕಂತಹ ಗುರು ಮತ್ತು ಬುಧರು ಸಹ ನಿಮಗೆ ನಷ್ಟ ಅಥವಾ 12ನೇ ಭಾವ ಅಥವಾ ವ್ಯಯ ಭಾವ ಅಂತ ಹೇಳ್ತಾರೆ.
ಅವರು ಸಹ ವ್ಯಯದಲ್ಲೇ ಇದ್ದ ಕಾರಣ ಅಲ್ಲಿ 3 ಗ್ರಹಗಳಿಂದ ಆಗುವಂಥ ಕಷ್ಟ ನಷ್ಟಗಳ ಪರಿಣಾಮ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದ ಮಾಡುವಾಗ 2 ಬಾರಿ ಯೋಚನೆ ಮಾಡ್ಕೋಬೇಕು. ಜೊತೆಗೆ ಯಾರದೇ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ, ಆನ್ಲೈನಲ್ಲಿ ಏನಾದರೂ ವಂಚನೆಗೆ ಒಳಗಾಗೋದಾಗಲಿ ಅವೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಆರ್ಥಿಕವಾಗಿ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ದೊಡ್ಡ ಮೊತ್ತದ ಸಾಲ ಮಾಡೋದು, ದೊಡ್ಡ ಮೊತ್ತದ ಸಾಲ ಕೊಡೋದು ಸಹ ಈಗ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಅದೇ ರೀತಿ ಮಿತ್ರರಲ್ಲಿ, ಬಂಧುಗಳಲ್ಲಿ, ಜೊತೆಗೆ ನಿಮ್ಮ ಮನೆಯ ಸದಸ್ಯರಲ್ಲಿ ಸಹ ಈಗ ಭಿನ್ನ ಅಭಿಪ್ರಾಯಗಳು ಜಾಸ್ತಿ ಬರ್ತವೆ. ಅವರು ನಿಮ್ಮನ್ನು ವಿರೋಧಿಸ್ತಾರೆ ಅಥವಾ ಅವರು ನಿಮ್ಮ ಯಾವುದೇ ಒಂದು ಹುಳುಕನ್ನು ಅಲ್ಲಿ ಸಾರ್ವಜನಿಕವಾಗಿ ಬಹಿರಂಗ ಮಾಡೋದಾಗಲಿ, ಸಾರ್ವಜನಿಕವಾಗಿ ನಿಮಗೆ ಅವಮಾನ ಮಾಡೋದಾಗಲಿ ಅಂತಹ ಘಟನೆಗಳು ಆಗ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಹಲವಾರು ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಬಹುದು. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಸವಾರಿ ಮಾಡಿ ನಿಮಗೆ ಇನ್ನಷ್ಟು ಒತ್ತಡಕ್ಕೆ ಅವರು ಕಾರಣ ಆಗ್ಬೋದು, ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಕಟ್ಟುವಂಥ ಕೆಲಸ ಕಾರ್ಯಗಳು ವೃತ್ತಿ ಜಾಗದಲ್ಲಿ ಆಗ್ಬೋದು. ಹಾಗಾಗಿ ನಿಮಗೆ ಎಲ್ಲ ಕಡೆಗಳಿಂದಲೂ ಈಗ ಒಂದು ಅಟ್ಯಾಕ್ ಅಂದರೆ ನಿಮ್ಮ ಮೇಲೆ ದಾಳಿಗಳು ಆಗ್ತವೆ. ಅದು ವೈಯಕ್ತಿಕವಾಗಿಯೂ, ಆರ್ಥಿಕವಾಗಿಯೂ, ಇದು ಆರೋಗ್ಯದ ಬಗ್ಗೆ ಎಲ್ಲ ದಾಳಿಗಳು ಏಕಕಾಲದಲ್ಲಿ ಆರಂಭವಾಗಿ ನಿಮಗೆ ಮನಸ್ಸಿಗೆ ಸ್ವಲ್ಪ ತುಂಬ ಆತಂಕ, ಭಯ, ಜೊತೆಗೆ ಖಿನ್ನತೆಗಳು ಬರ್ಬೋದು. ಹಾಗಾಗಿ ನೀವು ತನು ಮನ ಧನದ ನಿಯಂತ್ರಣ ಮಾಡ್ಕೋಬೇಕು. ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಆವೇಗ, ಆವೇಶವನ್ನು, ಆಕ್ರೋಶವನ್ನು ಖಂಡಿತ ನೀವು ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದೇ ಈ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡಬೇಕಾಗುತ್ತೆ ಕಟಕದವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ಪರಿವರ್ತನೆ ಬಹಳ ಉತ್ತಮವಾಗಿ ಇರುವಂಥದ್ದು. ಆಗಲೇ ನಿಮಗೆ ಲಾಭದಲ್ಲಿ ಗುರು ಬುಧರು ಇದ್ದಾರೆ. ಅಂದರೆ ಲಾಭದಲ್ಲಿ ಈಗ ತ್ರಿಗ್ರಹ ಒಂದು ಲಾಭ ಯೋಗ, ತ್ರಿಗ್ರಹಗಳ ಒಂದು ಲಾಭ ಯೋಗ ನಿಮಗೆ ಸಿಗ್ತಾ ಇದೆ. ಅಪರೂಪಕ್ಕೆ ಸಿಗುವಂಥದ್ದವೆಲ್ಲ 18 ವರ್ಷಕ್ಕೊಮ್ಮೆ ಈ ಗುರು ಮತ್ತು ಬುಧರ ಮತ್ತು ರವಿಯ ಸಂಗಮ ಇಲ್ಲಿ ಆಗುವಂಥದ್ದು ಮಿಥುನದಲ್ಲಿ. ಹಾಗಾಗಿ ಅಂಥ ಒಂದು ಅಪೂರ್ವವಾದ ಅವಕಾಶವನ್ನು ಸಿಂಹರಾಶಿಯವರು ಈಗ ಬಂದಿದೆ. ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಆರ್ಥಿಕವಾಗಿ ಬಹಳ ಲಾಭ ಇದೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬಹಳ ಒಂದು ಅವರ ಒಂದು ಯೋಚಿತವಾದ ಸ್ಥಾನಮಾನಗಳು ಅಥವಾ ರ್ಯಾಂಕಿಂಗ್ಗಳು ಸಿಕ್ಕಿ ಸೀಟುಗಳು ಸಿಗುವಂಥದ್ದು, ಅಪೇಕ್ಷಿತ ಉನ್ನತ ಶಿಕ್ಷಣ ಅವಕಾಶ ಸಿಗುವಂಥದ್ದು. ಹಲವಾರು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಸಿಗ್ಬೋದು. ಇನ್ನು ಈ ಉದ್ಯಮಿ ವ್ಯಾಪಾರಿಗಳಿಗೆ ಸಹ ಅವರ ದೀರ್ಘಕಾಲದ ಕಷ್ಟ ನಷ್ಟಗಳು ನಿವಾರಣೆಗೆ ಈಗ ಲಾಭದತ್ತ ಅವರ ಉದ್ಯಮ ಬರುತ್ತೆ. ಅನಿರೀಕ್ಷಿತ ಲಾಭ, ಆಕಸ್ಮಿಕ ಲಾಭ, ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಸರ್ಕಾರಿ ದಾಖಲೆಗಳ ಸಂಗ್ರಹಣೆ ಮಾಡೋದು ಮುಂತಾದ ಹಲವಾರು ಪ್ರಯತ್ನಗಳಿಗೆ ಹಿಂದೆ ವರ್ಷಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಈ 1 ತಿಂಗಳಲ್ಲಿ ಕ್ಷಣ ಮಾತ್ರದಲ್ಲಿ ಆಗುವಂಥದ್ದೆಲ್ಲ ಇರುತ್ತೆ. ಅಲ್ಲದೆ ಕೌಟುಂಬಿಕವಾದಿ ವಿವಾದಗಳಿದ್ರೆ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಕುಟುಂಬದ ಸದಸ್ಯರ ಮಧ್ಯೆ ಆಸ್ತಿ ವಿವಾದ ಬಗ್ಗೆ, ಪಿತ್ರಾರ್ಜಿತ ಒಂದು ಆಸ್ತಿ ಅಥವಾ ಸ್ವತ್ತುಗಳ ಬಗ್ಗೆ ಏನಾದರೂ ವಿವಾದಗಳಿದ್ರೆ ಅವರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿದರೆ ಅವೆಲ್ಲವೂ ಸುಖಾಂತ್ಯವಾಗಿ ಅಥವಾ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಆಗುವಂಥ ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ತನು ಮನ ಧನದ ಒಂದು ಉತ್ತಮ ಪ್ರದರ್ಶನಗಳು ಈ 3 ಗ್ರಹಗಳ ಒಂದು ಆಶೀರ್ವಾದ ಬರ್ತಾಯಿದೆ. ಅಪೂರ್ವಕ್ಕೆ ಬರುವಂತಹ ಈ ಬುಧ, ಗುರು ಮತ್ತು ಸೂರ್ಯರ ಒಂದು ಅಪೂರ್ವದ ಆಶೀರ್ವಾದನ ಪಡೆಯುವಂಥ ಲಾಭದ ಆಶೀರ್ವಾದ ಪಡೆಯುವಂಥ ಏಕೈಕ ರಾಶಿ ಸಿಂಹರಾಶಿ ಆಗಿರುತ್ತೆ. ಅಂದರೆ 3 ಗ್ರಹಗಳು ನಿಮಗೆ ಲಾಭದಲ್ಲಿ ಇರುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಇದಲ್ಲದೆ ಈ ಸಾಂಸಾರಿಕವಾಗಿ ಅಥವಾ ಈಗ ಯಾರು ಗೃಹಿಣಿಯರು, ಮಹಿಳೆಯರು ಯಾರಿದ್ರೂ ಸಹ ಸಿಂಹರಾಶಿಯವರು ಅವರಿಗೂ ಹಾಗೆ ಅವರಿಂದ ಉತ್ತಮ ಫಲಗಳು ಮನೆ ಮಂದಿಗೂ ಆಗುತ್ತೆ. ಇದರ ಫಲ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮನೆ ಮಂದಿಗೆ ಅಥವಾ ನಿಮ್ಮ ಇಷ್ಟ ಮಿತ್ರರಿಗೂ ಸಹ ಇದರ ಮೂಲಕ ಒಂದು ಒಳ್ಳೆಯ ಪ್ರಯೋಜನ ಆಗುತ್ತೆ. ಹಾಗಾಗಿ ಅಂತಹ ಒಂದು ಪ್ರಯೋಜನಗಳು ನಿಮ್ಮ ಮನೆ ಮಂದಿಗೂ ಆಗಲಿವೆ. ಮನೆಯಲ್ಲಿ ಶುಭ ಕಾರ್ಯ, ಧಾರ್ಮಿಕ ಕಾರ್ಯ, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸೇವೆ, ಈ ರೀತಿ ದೀರ್ಘಕಾಲದ ನಿಮ್ಮ ಹಲವಾರು ಕನಸುಗಳು ಈಡೇರಲಿವೆ. ಉದ್ಯೋಗದಲ್ಲಿ ಪ್ರಗತಿ ಇದೆ, ಉದ್ಯೋಗ ಸಿಗುವಂಥ ಅವಕಾಶ, ಯಾವುದೇ ಪ್ರಯತ್ನಗಳಲ್ಲಿ ನಿಮ್ಮ ಈಗ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ಬಹಳ ಈ 1 ತಿಂಗಳಲ್ಲಿ ಜೂನ್ 15ರಿಂದ ಜೂನ್ 15 ಬಹಳ ಉತ್ತಮವಾಗಿದೆ. ಇದನ್ನು ಎಲ್ಲ ಸಿಂಹರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಸೂರ್ಯನಿಗೆ, ರವಿಗೆ ಸಂಬಂಧಪಟ್ಟ ಭಕ್ತಿ ಗೀತೆಯನ್ನು ಮಾಡ್ಬೋದು. ಸೂರ್ಯನು ನಿಮ್ಮ ರಾಶಾಧಿಪತಿಯೇ ಆಗಿದ್ದಾನೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ರಾಶಾಧಿಪತಿಯಾದ ಸೂರ್ಯನ ಆಶೀರ್ವಾದ, ಗುರುವಿನ ಆಶೀರ್ವಾದ, ಬುಧನ ಆಶೀರ್ವಾದ ಏಕಕಾಲದಲ್ಲಿ ನಿಮಗೆ ಸಿಗ್ತಾಯಿದೆ. 18 ವರ್ಷಗಳ ಬಳಿಕ ಇಂಥ ಒಂದು ತ್ರಿವೇಣಿ ಸಂಗಮದ ಉತ್ತಮವಾದ ಅವಕಾಶವನ್ನು ಎಲ್ಲ ಸಿಂಹರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಮುಂದೆ ಕನ್ಯಾ ರಾಶಿಗೆ ಈ ಒಂದು ಫಲಿತಾಂಶ ಬಹಳ ಉತ್ತಮವಾಗಿ ಬರ್ತಾಯಿದೆ. ಕರ್ಮಸ್ಥಾನದಲ್ಲಿ ಇರುವಂತಹ ಒಂದು ವಿಶೇಷವಾದ ಅನುಗ್ರಹ, ಅಲ್ಲಿ ಬುಧನು ಸಹ ಕರ್ಮಸ್ಥಾನದಲ್ಲಿ ಉತ್ತಮ ಕೊಡ್ತಾನೆ. ಹಾಗಾಗಿ ಆ ಒಂದು ರವಿ ಮತ್ತು ಬುಧಾದಿತ್ಯರ ಯೋಗ ನಿಮಗೆ ಸಿಗ್ತಾಯಿದೆ. ಅಲ್ಲಿ ಬುಧನು ನಿಮ್ಮ ರಾಶಾಧಿಪತಿ ಆಗಿದ್ದಾನೆ. ಜೊತೆಗೆ ಮಿಥುನ ರಾಶಿಯು ಕನ್ಯಾ ರಾಶಿಗೆ ಒಂದು ಮೈತ್ರಿಯ ಒಂದು ಕೂಟಗಳು ಇರುವಂಥ ಒಂದು ಸ್ಥಾನವಾಗಿರುತ್ತೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಕನ್ಯಾ ರಾಶಿಯವರು ಈಗ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಸಹ ಉತ್ತಮ ಫಲ, ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿಯ ವಾತಾವರಣ. ಯಾವುದೇ ರೀತಿಯ ನೀವು ಉದ್ಯಮವನ್ನು, ವ್ಯಾಪಾರವನ್ನು, ಸ್ಟಾರ್ಟಪ್ಗಳನ್ನು ಆರಂಭಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಯೋಗ್ಯವಾದ ಸಹಕಾರಗಳು ಸಿಗುತ್ತವೆ. ಸರ್ಕಾರದ ದಾಖಲೆಗಳು, ಸರ್ಕಾರದ ಸಹಾಯಧನಗಳು ಇವೆಲ್ಲ ಸಿಗುವಂಥ ಅವಕಾಶ ಇದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೆ ಸಹ ಉತ್ತಮ ಫಲಿತಾಂಶಗಳನ್ನು ಈ ಒಂದು ವರ್ಗದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗೆಯೇ ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದಿಂದ ಇದ್ದಂಥ ಕೆಲವು ಕನಸುಗಳು, ಇದನ್ನು ಸಹ ಉದಾಹರಣೆಗೆ ಮನೆ ಕೊಳ್ಳೋದು,
ಭೂಮಿ ಕೊಳ್ಳೋದು, ವಾಹನ ಕೊಳ್ಳುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಪ್ರವಾಸ ಯಾತ್ರೆಗಳಿಗೆ ಹೋಗುವಂಥದ್ದು ಮುಂತಾದ ದೀರ್ಘಕಾಲೀನ ಕನಸುಗಳು ಅಥವಾ ಜೀವಮಾನದ ಕೆಲವು ಕನಸುಗಳು, ಗುರಿಗಳು ಈ ಒಂದು ಕಾಲದಲ್ಲಿ ರವಿ ಮತ್ತು ಬುಧರ ಒಂದು ಆಶೀರ್ವಾದದಿಂದ ಖಂಡಿತ ಈಡೇರುವಂಥ ಅವಕಾಶ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ಕೋರ್ಟು ಕಚೇರಿ ಸಂಬಂಧಿತ ರಾಜಕೀಯ ಮೂಲದ ಕೆಲಸ ಇತ್ಯಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ ಸಹ ಭಾಳಷ್ಟು ಅನುಕೂಲವಾದ ವಾತಾವರಣ ಈ ತಿಂಗಳಲ್ಲಿ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿಯುಳ್ಳ ಕನ್ಯಾ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ. ಇನ್ನು ತುಲಾರಾಶಿಗೆ ಈ ಒಂದು ರವಿಯ ಫಲಿತಾಂಶ ಅಷ್ಟೇನೂ ತೃಪ್ತಿಕರವಾಗಿಲ್ಲ. ಮಿಶ್ರ ಫಲಗಳ ಸೂಚನೆ ಬರುತ್ತೆ. ನಿಮ್ಮ ರಾಶಿಯಿಂದ ನವಮ ಅಥವಾ 9ರ ಸ್ಥಾನದಲ್ಲಿರುವಂಥ ರವಿ ಮಿಶ್ರ ಫಲಗಳ ಸೂಚನೆ ಕೊಡ್ತಾನೆ. ಅಂದರೆ ನಿಮಗೆ ಏನು ಕಷ್ಟ ನಷ್ಟಗಳಾಗತ್ತೆ ಅಂತೇನಿಲ್ಲ. ಅಲ್ಲಿ ನಿಮಗೆ ಗುರುವಿನ ಅನುಕೂಲ ಉತ್ತಮವಾಗಿರುತ್ತೆ. ಗುರುಬಲ ನಿಮಗೆ ನಿರಂತರವಾಗಿ ವರ್ಷ ಪೂರ್ತಿ ಇರುತ್ತೆ. ಹಾಗಾಗಿ ಏನು ಆತಂಕ ಭಯ ಪಡಬೇಕಾಗಿಲ್ಲ. ಆದರೆ ಸದ್ಯದ ಗೋಚಾರದ ರವಿ ನಿಮಗೆ ಅಷ್ಟು ಪೂರಕವಾಗಿರುವುದಿಲ್ಲ. ಕೆಲವೊಮ್ಮೆ ನಿಮಗೆ ಅತೃಪ್ತಿ ಕಾಡುವಂಥದ್ದು, ಮನಸ್ಸಲ್ಲಿ ಏರುಪೇರು ಆಗುವಂಥದ್ದು, ನಕಾರಾತ್ಮಕ ಭಾವನೆ ಬರುವಂಥದ್ದು, ಇತರರ ಮೇಲೆ ನಿಮಗೆ ದ್ವೇಷ ಅಸೂಯೆಗಳು ಬರುವಂಥದ್ದು, ಮನಸ್ಸಿಗೆ ಯಾವುದೋ ಬೇಜಾರಾಗುವಂಥ ಘಟನೆಗಳು ಆಗುವಂಥದ್ದು, ಜೊತೆಗೆ ಹಿರಿಯ ವ್ಯಕ್ತಿಗಳಲ್ಲಿ ವೈರುಧ್ಯ ಅಥವಾ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು ಅಥವಾ ಹಿರಿಯರ ಮೂಲಕ ನಿಮಗೆ ಅಸಮಾಧಾನ ಆಗುವಂಥದ್ದೆಲ್ಲ ಘಟನೆ ಆಗುತ್ತೆ. ಮನೆಯಲ್ಲೂ ಇರ್ಬೋದು, ವೃತ್ತಿ ಜಾಗದಲ್ಲಿರುವಂಥ ನಿಮ್ಮ ಸೀನಿಯರ್ಗಳು, ಬಾಸ್ಗಳು ಸಹ ಇರ್ಬೋದು. ಹಾಗಾಗಿ ಇಲ್ಲಿ ಕೆಲವು ಮನಸ್ಸಿನ ಮೇಲೆ ಸ್ವಲ್ಪ ಆಘಾತ ಕೊಡುವಂಥ ಕೆಲವು ಘಟನೆಗಳಾಗ್ಬೋದು. ಮನಸ್ಸಿಗೆ ಕೆಲವು ಬೇಜಾರು ಮಾಡುವಂಥ ಘಟನೆಗಳು ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲೂ ಅಥವಾ ಪ್ರಯಾಣ ಕಾಲದಲ್ಲೂ ಜರಬಹುದು. ಹಾಗಾಗಿ ಸ್ವಲ್ಪ ಮನಸ್ಸು ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕು. ಸಣ್ಣ ಪುಟ್ಟ ಕಾರಣಗಳಿಗೆ ನೀವು ಬಂಧು ಮಿತ್ರರಲ್ಲಿ ಸಹ ನೀವು ಬೇಸರ ಮಾಡಿಕೊಳ್ಳುವಂಥ ಘಟನೆಗಳಾಗ್ಬೋದು. ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ನಿಮಗೆ ಹೆಚ್ಚೇನು ಆತಂಕ ಭಯ ಇಲ್ಲ. ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಮನೋರಂಗದ ಮೇಲೆ ಅಥವಾ ನಿಮ್ಮ ಬಾಂಧವ್ಯದ ಮೇಲೆ ಸ್ವಲ್ಪ ನಿಗಾ ವಹಿಸಿದರೆ ಸಾಕು. ಹೆಚ್ಚೇನು ಆತಂಕ ಪಡಬೇಕಾಗಿಲ್ಲ. ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮ ಅಥವಾ 8ನೇ ಮನೆ, ಅಷ್ಟಮದಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಯಾಕೆಂದರೆ ಇದೇ ಕಾಲದಲ್ಲಿ ನಿಮಗೆ ಇಲ್ಲಿ ಅಷ್ಟಮದಲ್ಲಿ ಗುರು, ಅಷ್ಟಮದಲ್ಲಿ ಸಹ ಬುಧನೂ ಇರುವಂಥದ್ದು. ಹಾಗಾಗಿ ಅಲ್ಲಿ 3 ಗ್ರಹಗಳು ಅಷ್ಟಮದಲ್ಲಿರುವಂಥ ಅನೇಕ ಕಷ್ಟ ನಷ್ಟಗಳ ಸಾಧ್ಯತೆ ಬರುವಂಥದ್ದು. ಬುಧನು ಇಲ್ಲಿ ಅಷ್ಟಮದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ಕೊಡ್ತಾನೆ. ಬುಧನಿಂದಲೇ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅಷ್ಟಮದಲ್ಲಿ ಬುಧನು ನಿಮಗೆ ಹೆಚ್ಚಿನ ತೊಂದರೆ ಕೊಡ್ತಾರೆ. ಆದರೆ ಗುರು ನಿಮಗೆ ಅಷ್ಟಮದಲ್ಲಿ ಇರುವಂಥ ಕಾರಣ ಅದರಿಂದ ನೀವು ಆರೋಗ್ಯದ ಮೇಲೆ ಸ್ವಲ್ಪ ಏರುಪೇರುಗಳಾಗುವಂಥದ್ದು. ರವಿ ಸಹ ಅಷ್ಟಮದಲ್ಲಿ ಬಂದಾಗ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಕೆಲವು ಅನಿರೀಕ್ಷಿತ ಘಟನೆಗಳು ಜರುವುದು, ಅವಘಡಗಳು ಜರುಗುವಂಥದ್ದು, ವಾಹನ ಯಂತ್ರ ಉಪಕರಣಗಳಲ್ಲಿ ಏನಾದರೂ ಅವಘಡಗಳು ಬರುವಂಥದ್ದು. ಈ ರೀತಿ ನಿಮಗೆ ಏನಾದರೂ ಆಕಸ್ಮಿಕವಾಗಿ ಶಾಕ್ ಕೊಡುವಂಥ ಘಟನೆಗಳು ಅಥವಾ ನಿಮಗೆ ದೀರ್ಘಕಾಲದಿಂದ ನಿಮ್ಮ ಒಂದು ಯಾವುದೇ ಸರಿಯಾಗಿ ನಡೀತಾ ಇದ್ದ ಉದ್ಯೋಗನೋ, ವೃತ್ತಿನೋ, ವ್ಯಾಪಾರನೋ ಅಥವಾ ಇನ್ನಿತರವಾದ ಸಾಂಸಾರಿಕದಲ್ಲೋ ಒಂದು ನಿಮಗೆ ಕ್ಷಿಪ್ರವಾಗಿ ಏನೋ ಒಂದು ಮಿಂಚಿನಂಥ ಶಾಕ್ಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ದೊಡ್ಡ ಮೊತ್ತದ ಸಾಲ ಮಾಡೋದು, ದೊಡ್ಡ ಮೊತ್ತದ ಸಾಲ ಕೊಡೋದು ಒಳ್ಳೆಯದಲ್ಲ. ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಈ ಒಂದು ತಿಂಗಳು ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಯಾಕಂದರೆ ರವಿಯ ಅಷ್ಟಮದ ಒಂದು ಚಲನೆ, ಗುರುವಿನ ಅಷ್ಟಮದ ಚಲನೆ ಏಕಕಾಲದಲ್ಲಿ ಬರುವ ಕಾರಣ ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಇನ್ನು ವಾಹನ ಚಲಾವಣೆ, ಯಂತ್ರ ವಾಹನ ಚಲಾವಣೆಯಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಸೇಫ್ಟಿ ರೂಲ್ಸನ್ನು, ಸುರಕ್ಷಾ ಕ್ರಮಗಳನ್ನು ಖಂಡಿತ ಫಾಲೋ ಮಾಡಬೇಕು. ಬೈಕ್ ಆಗಲಿ, ಕಾರ್ ಆಗಲಿ, ಯಾವುದೇ ರೀತಿಯ ಯಂತ್ರ ವಾಹನವನ್ನು ಓಡಾಡಿಸುವಾಗ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಆರೋಗ್ಯದ ಕಾಳಜಿ ಖಂಡಿತ ಬೇಕು. ಆರೋಗ್ಯದಲ್ಲಿ ದಿಢೀರಿನ ಏರುಪೇರು ಬರುವಂಥದ್ದು, ಹಿಂದೆ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸೋದು. ಇನ್ನು ಕೆಲವರಿಗೆ ದಿಢೀರಾಗಿ ಎದೆ ನೋವು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಏನಾದರೂ ನೋವುಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಜೀರ್ಣಕ್ರಿಯೆ ಮಾಡಿ ಕೆಲವರಿಗೆ ತೊಂದರೆ ಬಂದು ಅಲ್ಲಿ ಶಸ್ತ್ರಕ್ರಿಯೆ ಅಥವಾ ಆಪರೇಷನ್ ಮಾಡುವಂಥ ಒಂದು ಅವಶ್ಯಕತೆಗಳು ಕೆಲವರಿಗೆ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ತನು ಮನ ಧನದ ಒಂದು ಎಚ್ಚರಿಕೆ ಬೇಕು, ಸಂಯಮ ಬೇಕು, ಇದಕ್ಕೆ ಸುರಕ್ಷಾ ಕ್ರಮಗಳು ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ನೀವು ತಗೋಬಾರ್ದು. ಇನ್ನು ರಾಜಕೀಯ ರಂಗ, ಸಾರ್ವಜನಿಕ ಜೀವನದಲ್ಲಿರುವಂಥ ಒಂದು ಪಬ್ಲಿಕ್ ಫಿಗರ್ಗಳು ಅಥವಾ ಸೆಲೆಬ್ರಿಟಿ ಅಂತ ಹೇಳ್ತಾರೆ, ಮತ್ತು ಪೊಲಿಟಿಷಿಯನ್, ಇವರು ಯಾರೆಲ್ಲ ಇದ್ದಾರೆ ಅವರಿಗೆ ತುಂಬ ಒಂದು ಎಚ್ಚರಿಕೆ ಇರಬೇಕು. ಅವರಿಗೆ ಏನಾದರೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಸರ್ಕಾರದ ಹುದ್ದೆಯಲ್ಲಿರುವಂಥವರಿಗೆ ಅಥವಾ ನೌಕರಿಯಲ್ಲಿ ಅಧಿಕಾರದಲ್ಲಿರೋ ಸಹ ಅವರ ಒಂದು ಹುದ್ದೆಗೆ ಅಥವಾ ಕಳಂಕ, ತೊಂದರೆಗಳು, ಕುತ್ತುಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಬೇಕು ವೃಶ್ಚಿಕ ರಾಶಿಯವರು. ಅದಕ್ಕೆ ಕೊನೆಗೆ ಹೇಳ್ತಕ್ಕಂಥ ರವಿಯ ಒಂದು ಸ್ತುತಿ ಶ್ಲೋಕ ಪ್ರಾರ್ಥನೆ ಖಂಡಿತ ನೀವು ಹೇಳಬೇಕಾಗತ್ತೆ. ಇನ್ನು ಧನುಸ್ಸು ರಾಶಿಗೆ ಸಪ್ತಮದ ಚಲನೆ, ನಿಮ್ಮ ರಾಶಿಯಿಂದ 7ನೇ ಮನೆ. ಸಪ್ತಮದಲ್ಲಿ ಈ ಒಂದು ಚಲನೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆದರೆ ಬುಧನು ನಿಮಗೆ ಸಪ್ತಮದ ವಿರುದ್ಧವಾಗಿದ್ದಾನೆ. ಗುರು ಮಾತ್ರ ನಿಮಗೆ ಸಪ್ತಮದಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಹೆಚ್ಚೇನು ಆತಂಕ ಪಡುವಂತಿಲ್ಲ. ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಬೆಂಬಲ, ಗುರುಬಲ ಇರೋದು ಇದ್ದೇ ಇರುತ್ತೆ. ಆದರೆ ಈಗಿನ ಒಂದು ತಾತ್ಕಾಲಿಕವಾಗಿ 1 ತಿಂಗಳ ಈ ಗೋಚಾರದಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ. ಅಲ್ಲಿ ಆ ಬುಧನು ಮತ್ತು ರವಿ ಇಬ್ಬರು ಈಗ ಸಪ್ತಮದಲ್ಲಿ ವಿರುದ್ಧ ಫಲವನ್ನು ಕೊಡುವ ಕಾರಣ
ಕೌಟುಂಬಿಕ ಕಲಹಗಳು ಸ್ವಲ್ಪ ಜಾಸ್ತಿ ಬರ್ಬೋದು ಈ ಒಂದು ತಿಂಗಳಲ್ಲಿ. ಜೂನ್ 15ರಿಂದ ಜುಲೈ 15 ಮಿಥುನ ಮಾಸದಲ್ಲಿ ಕೌಟುಂಬಿಕ ಕಲಹ ಹೆಚ್ಚಾಗುವಂಥದ್ದು. ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ಯಾವುದೇ ಒಂದು ಸಣ್ಣ ನೆಪ ಅಥವಾ ಸಣ್ಣ ಕಾರಣವನ್ನು ಹಿಡಿದುಕೊಂಡು ಇಬ್ಬರಲ್ಲೂ ಅನುಮಾನ ಬರುವಂಥದ್ದು, ಸಂಶಯದ ವ್ಯಾಪ್ತಿ ಬರುವುದು. ಗಂಡನಿಗೆ ಹೆಂಡತಿಯ ಮೇಲೆ ಅನುಮಾನ ಅಥವಾ ಹೆಂಡತಿಗೆ ಧನುರಾಶಿದೆ ಗಂಡನ ಮೇಲೆ ಅನುಮಾನ ಇತ್ಯಾದಿ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಇತರರ ಜೊತೆಗೆ ಕೌಟುಂಬಿಕವಾಗಿ ಸಹ ನಿಮಗೆ ಹಾಗೆ ಇತರರ ಜೊತೆಗೆ ಈಗ ದ್ವೇಷಗಳು ಬರ್ತವೆ ಅಥವಾ ಇತರರೇ ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಅಥವಾ ಹಿಂದೆ ಆದಂಥ ಯಾವುದೇ ಘಟನೆ ಈಗ ಮತ್ತೆ ಮರುಕಳಿಸುವಂತಹ ಬುದ್ಧಿಗಳು ಅಥವಾ ಇತರರು ಯಾವುದೇ ನಿಮ್ಮ ಮೇಲೆ ಚಾಡಿ ಮಾತು ದೂರನ್ನು ಹೇಳಿ ಅದರ ಮೂಲಕ ಪತಿ ಪತ್ನಿಯರ ಮಧ್ಯೆ ಕಲಹಗಳು ಆಗ್ಬೋದು. ಅದೇ ರೀತಿ ಈ ಸಹೋದರರ ಮಧ್ಯೆ, ಬಂಧುಗಳ ಮಧ್ಯೆ, ರಿಲೇಟಿವ್ಗಳ ಮಧ್ಯೆ ಸಹ ಕಲಹಗಳು, ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು, ಆರೋಗ್ಯದಲ್ಲಿ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ನೀವು ಕೌಟುಂಬಿಕ ವಿಚಾರ, ಬಾಂಧವ್ಯ, ನಡವಳಿಕೆಗಳ ಬಗ್ಗೆ, ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಖಂಡಿತ ಬೇಕು. ಆರ್ಥಿಕವಾಗಿ ಹೆಚ್ಚೇನು ತೊಂದರೆಗಳಿಲ್ಲ. ನಿಮ್ಮ ವ್ಯಾಪಾರ, ಉದ್ಯೋಗ, ವೃತ್ತಿ, ಶಿಕ್ಷಣಕ್ಕೆಲ್ಲ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿ ಸೂರ್ಯನು ಅನುಗ್ರಹಪೂರ್ವಕವಾಗಿ ಬರ್ತಾಯಿದ್ದಾನೆ. ಷಷ್ಠದ ಅಥವಾ 6ರ ಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುವಂಥದ್ದು, ಆರೋಗ್ಯ ಸಹ ಸುಧಾರಣೆ ಆಗುವಂಥದ್ದು, ಯಶಸ್ಸು, ಕೀರ್ತಿ ಎಲ್ಲ ಸಿಗುವಂಥದ್ದು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ಅವರೊಂದು ಅಭ್ಯಾಸದಲ್ಲಿ ಯಶಸ್ಸು ಅಥವಾ ಬೇಕಾದಂತಹ ಅಪೇಕ್ಷಿತವಾದ ಸೀಟುಗಳು ಸಿಗುವಂಥ ಅವಕಾಶ ಇರುತ್ತೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಯಾವುದೇ ರೀತಿ ವಿದೇಶ ಪ್ರಯಾಣದ ಅವಕಾಶ ಕೆಲವರಿಗೆ ಬರ್ಬೋದಾಗಿದೆ. ಇನ್ನು ಯಾವುದೇ ನೀವು ಸಫಲತೆಗಾಗಿ ಪ್ರಯತ್ನ ಪಟ್ಟರೆ, ಉದಾಹರಣೆ ಉದ್ಯೋಗಕ್ಕಾಗಿನೋ, ಮನೆಗಾಗಿನೋ, ಭೂಮಿಗಾಗಿನೋ ಅಥವಾ ವಿವಾಹಕ್ಕಾಗಿನೋ ಇನ್ಯಾವುದೇ ರೀತಿಯ ಶುಭ ವಿಚಾರಗಳಿಗೆ ಪ್ರಯತ್ನ ಮಾಡಿದರೆ ಅದು ಈಗ ಬೇಗನೆ ಸಿದ್ಧಿಯಾಗುವಂಥ ಲಕ್ಷಣಗಳಿದೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಬುಧನು ಸಹ ನಿಮಗೆ ಅಲ್ಲಿ ಷಷ್ಠದಲ್ಲಿ ಪೂರಕವಾಗಿರ್ತಾನೆ. ಬುಧಾದಿತ್ಯ ಯೋಗ ನಿಮಗೆ ವಿಶೇಷವಾದ ಲಾಭವನ್ನು, ಸುಖವನ್ನು ಕೊಡಿದೆ. ಗುರುಬಲದ ಕೊರತೆ ಇದ್ದರೂ ಸಹ ನಿಮಗೆ ವಿಶೇಷವಾದ ಅನುಗ್ರಹ ರವಿಯಿಂದ, ಬುಧನಿಂದ ಆಗುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಆಗಲಿವೆ. ಯಾವುದೇ ಪ್ರಯತ್ನ ಮಾಡಿದರೆ ಸಫಲತೆ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿಯ ವಿವಾದ, ಆಸ್ತಿ ವಿವಾದ, ಕೌಟುಂಬಿಕವಾದ ಆಸ್ತಿ ಕಲಹ ಇವೆಲ್ಲವೂ ಪರಿಹಾರ ಆಗಲಿಕ್ಕೆ ಈಗ ಹೊಸ ಮಾರ್ಗಗಳು ಈಗ ಸಿಗ್ಬೋದಾಗಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷಿಸಿದೆ. ದೀರ್ಘಕಾಲದ ನಿಮ್ಮ ಹಲವು ಕನಸನ್ನು ಸಾಗುವಂಥದ್ದು, ಜೊತೆಗೆ ನಿಮ್ಮ ಜೀವಮಾನದ ಕೆಲವು ಸಾಧನೆಗಳಿಗೆ ಈಗ ಕೆಲವೊಂದು ಚಾಲನೆಗಳು ಸಹ ಸಿಗುವಂಥದ್ದು ಅವಕಾಶ ಇರುತ್ತೆ. ಯುವ ವರ್ಗದವರು ಅಥವಾ ವಿದ್ಯಾರ್ಥಿಗಳು ಸಹ ಬಹಳಷ್ಟು ಉತ್ತಮವಾದ ಆಯ್ಕೆಗಳು ಈ ಒಂದು ತಿಂಗಳಲ್ಲಿ ಸಿಗಲಿದೆ. ಆಸಕ್ತಿ ಉಳ್ಳಂಥ ಮಕರ ರಾಶಿಯವರು ಕೊನೆಗೊಳ್ಳತಕ್ಕಂಥ ಸೂರ್ಯನ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ಒಂದು ಪಂಚಮದ ಚಲನೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಂದರೆ ತುಂಬ ಕೆಟ್ಟದಂತೇನಿಲ್ಲ, ಆದರೆ ಕೆಲವೊಂದು ವಿಚಾರಗಳು ಸ್ವಲ್ಪ ಏರುಪೇರುಗಳಾಗ್ಬೋದು. ಅಂದರೆ ಅಲ್ಲಿ ನಿಮಗೆ ಅದೃಷ್ಟ ಏನಂದರೆ ಇಲ್ಲಿ ನಿಮಗೆ ಗುರುಬಲ ಇದೆ. ಯಾಕಂದರೆ ಅಲ್ಲಿ 3 ಗ್ರಹಗಳು ಈಗ ಮಿಥುನದಲ್ಲಿದ್ದಾವೆ. ಆ 3ರಲ್ಲಿ ಬುಧನು ನಿಮಗೆ ಈಗ ಪಂಚಮದಲ್ಲಿ ಪೂರಕವಾಗಿರೋದಿಲ್ಲ, ರವಿಯು ಪಂಚಮದಲ್ಲಿ ಈಗ ಪೂರಕವಾಗಿರೋದಿಲ್ಲ. ಅದಿದ್ದರೂ ಸಹ ಅಲ್ಲಿ ಪಂಚಮದ ಒಂದು ಗುರುವಿನ ಅನುಗ್ರಹ ಇರುವ ಕಾರಣ ಹೆಚ್ಚೇನು ಆತಂಕ ಭಯ ಪಡಬೇಕಾಗಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳು ವ್ಯಕ್ತವಾಗುವುದು. ಉದಾಹರಣೆಗೆ ತಂದೆ ಮಕ್ಕಳ ಬಾಂಧವ್ಯ ಅಥವಾ ನಿಮಗೆ ಇತರರ ಜೊತೆಗೆ ಸಂಬಂಧದ ಬಾಂಧವ್ಯ, ಜೊತೆಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಬಾಂಧವ್ಯ, ಮಿತ್ರರ ಜೊತೆಗೆ ಬಾಂಧವ್ಯ ಇವೆಲ್ಲವೂ ತಾತ್ಕಾಲಿಕವಾಗಿ ಒಂದು ತಿಂಗಳಲ್ಲಿ ಸ್ವಲ್ಪ ಹದಗೆಡ್ಬೋದು ಅಥವಾ ಸಣ್ಣ ಪುಟ್ಟ ತಾತ್ಕಾಲಿಕ ಭಿನ್ನಾಭಿಪ್ರಾಯಗಳು ಬರ್ಬೋದು. ಜೊತೆಗೆ ಕಲಹದ ವಾತಾವರಣ ಬರ್ಬೋದು, ಮನಸ್ಸಿಗೆ ಸ್ವಲ್ಪ ಚಿಂತೆಯಾಗುವಂಥ ಘಟನೆಗಳು ಜರ್ಬೋದು ಅಥವಾ ಇಂಥ ಒಂದು ವ್ಯಕ್ತಿಗಳು ನಿಮ್ಮ ರಿಲೇಟಿವ್ಗಳು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಮಾಡ್ಬೋದು. ಹಾಗಾಗಿ ಇಂತಹ ವಿಚಾರಗಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅದರ ಹೊರತು ಈ ಒಂದು ನಿಮಗೆ ರವಿಯ ಪರಿವರ್ತನೆಯು ಯಾವುದೇ ರೀತಿಯ ಆರ್ಥಿಕ ನಷ್ಟಗಳಿಗೆ ತೊಂದರೆಯನ್ನು ಮಾಡೋದಿಲ್ಲ. ಮತ್ತು ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮಗಳೇನಿಲ್ಲ. ಕೇವಲ ನಿಮ್ಮ ಮಾತು, ನಡವಳಿಕೆ, ಬಾಂಧವ್ಯದ ಮೇಲೆ ಸ್ವಲ್ಪ ಗಮನ ಇರಬೇಕಾಗುತ್ತೆ ಕುಂಭರಾಶಿಯವರಿಗೆ. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಚತುರ್ಥ ಅಥವಾ 4ರ ಸ್ಥಾನದ ಸುಖ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಅಷ್ಟೇನೂ ಉತ್ತಮವಾಗಿರೋದಿಲ್ಲ. ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಇಲ್ಲಿ ವಿಶೇಷವಾಗಿ ಹಿರಿಯರ ಜೊತೆಗೆ ಕಲಹವಾಗುವುದ, ತಂದೆ ಅಥವಾ ತಾಯಿ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ. ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ, ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ತಲೆಗೆ ಸಹ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಮನಸ್ಸಿಗೆ ಆಘಾತವಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು. ದೀರ್ಘಕಾಲದಿಂದ ನೀವು ಕಾಪಾಡಿಕೊಂಡು ಬಂದಂಥ ನಿಮ್ಮ ವ್ಯಕ್ತಿತ್ವಕ್ಕೆ ಈಗ ನಿಮ್ಮ ಗೌರವಕ್ಕೆ ಏನಾದರೂ ಧಕ್ಕೆಗಳು ಬರುವಂಥ ಘಟನೆಗಳು ಆಗ್ತವೆ. ಮನಸ್ಸಲ್ಲಿ ಸ್ವಲ್ಪ ಅತೃಪ್ತಿ, ಹತಾಶೆ, ನಿರಾಶೆಗಳು ಆಗುವಂಥದ್ದು. ಆರ್ಥಿಕವಾಗಿ ಸಹ ಅಷ್ಟೇನು ಸ್ಪೀಡಾಗಿ ಆರ್ಥಿಕತೆ ಓಡೋದಿಲ್ಲ. ಎಲ್ಲ ವಿಚಾರಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಜೊತೆಗೆ ವಿವಿಧ ರೀತಿಯ ಒಂದು ಆರೋಪಗಳು ನಿಮ್ಮ ಮೇಲೆ ಏಕಕಾಲದಲ್ಲಿ ಬರ್ಬೋದು. ಮನೆಯಲ್ಲೂ ಆರೋಪ ಬರ್ಬೋದು, ವೃತ್ತಿ ಜಾಗದಲ್ಲೂ ಬರ್ಬೋದು ಅಥವಾ ಸಾರ್ವಜನಿಕವಾಗಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು. ಇನ್ನು ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾನ ಉಪಯೋಗಿಸುವಾಗ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲಿ ಯಾವುದೇ ರೀತಿಯ ವಿವಾದಾತ್ಮಕವಾದ ಅಥವಾ ನಿಮ್ಮ ಮೇಲೆ ತೊಂದರೆಗೆ ಕಾನೂನಿನ ಸಮರಕ್ಕೆ ಸಿಲುಗುವಂಥ ಪೋಸ್ಟ್ಗಳೆಲ್ಲ ನೀವು ಹಾಕೋದಾಗಲಿ, ಲೈಕ್ ಶೇರ್ ಮಾಡೋದಾಗಲಿ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಮೀನರಾಶಿಯವರಿಗೆ ಸ್ವಲ್ಪ ಸಂಯಮ,
ತಾಳ್ಮೆ, ಮಾತಿನ ಮೇಲೆ ನಿಗಾ, ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಉತ್ತಮವಾದ ಸರಿಯಾದ ಅನುಭವ ಇವೆಲ್ಲ ಬೇಕಾಗುತ್ತೆ. ಹಾಗಾಗಿ ಇವೆಲ್ಲವನ್ನ ನಿಯಂತ್ರಣ ಖಂಡಿತ ಮೀನರಾಶಿಯವರು ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರಕ್ಕೆ ಹೋಗೋದಾಗಲಿ, ಮೂರನೇ ವ್ಯಕ್ತಿಗಳ ಮಾತುಗಳು ಇನ್ನೊಬ್ಬರ ಜೊತೆ ಕಲಹವಾಗೋದು ಮಾಡಿದಲ್ಲಿ ಇಂಥ ಒಂದು ಸಾಹಸಕ್ಕೆ ಇಳಿಬಾರ್ದು. ಇನ್ನು ಈಗ ಹೇಳ್ತಕ್ಕಂತಹ ಈ ಸೂರ್ಯನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದೇವತಾ ಪರಿಹಾರದ ಭಕ್ತಗಳನ್ನು ಮಾಡ್ಬೋದಾಗಿದೆ ಮೀನರಾಶಿಯವರು. ಇವೆಲ್ಲವೂ ಈ ರವಿಯ ಮಿಥುನ ಒಂದು ಪ್ರವೇಶ ಈ ಬಾರಿ ಜೂನ್ 15ರಿಂದ ಜುಲೈ 15ರವರೆಗಿನ 1 ತಿಂಗಳ ಅವಧಿಯ ಮಿಥುನ ಮಾಸದ ಫಲವನ್ನು ಹೇಳಿದ್ದೇನೆ. ಅತ್ಯಪರೂಪವಾದ ರವಿ ಬುಧ ಗುರುಗಳ ಸಂಗಮ ಮಿಥುನದಲ್ಲಿ ಆಗ್ತಾಯಿದೆ. ಇಲ್ಲಿ ಸಾರ್ವತ್ರಿಕ ಫಲದಲ್ಲಿ ಬಹಳ ಉತ್ತಮ ಫಲ ಬಂದಿದೆ. ಹಾಗಾಗಿ ಇಲ್ಲಿ ಸಾರ್ವತ್ರಿಕ ಫಲವು ಇದು 12 ರಾಶಿಗೂ ಅನ್ವಯ ಆಗುವಂಥದ್ದು. ಆ ಸಾರ್ವತ್ರಿಕ ಫಲದ ಉತ್ತಮ ಫಲಗಳು ಎಲ್ಲರಿಗೂ ಸಿದ್ಧಿಯಾಗಲಿ. ಇನ್ನು ಆಗಲೇ ಹೇಳಿದಂತೆ ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸಂಕಷ್ಟ ಫಲ. ಉದಾಹರಣೆಗೆ ಅಲ್ಲಿ ಮೇಷ, ಸಿಂಹ, ಕನ್ಯಾ, ಮಕರ, ಕುಂಭಗಳಿಗೆ ಉತ್ತಮ ಫಲಗಳು ವ್ಯಕ್ತವಾಗಿವೆ. ವೃಷಭ, ತುಲ, ಮೀನಗಳಿಗೆ ಸ್ವಲ್ಪ ಮಿಶ್ರ ಫಲ. ಅಲ್ಲಿ ಮಿಥುನ, ಕಟಕ ಇತ್ಯಾದಿ ರಾಶಿಗಳಿಗೆ, ಧನುರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಇತ್ಯಾದಿಗಳು ವ್ಯಕ್ತವಾಗಿವೆ. ಇಂತಹ ಮಿಶ್ರ ಫಲ, ಸಂಕಷ್ಟ ಫಲಗಳು ವ್ಯಕ್ತವಾದಂಥವರು ಏನು ಮಾಡ್ಬೋದು ಅಂದರೆ ಪ್ರಾರ್ಥನಾ ಮಾರ್ಗ ಅಥವಾ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗದ ಮೂಲಕ ತಮಗಿರ್ತಕ್ಕಂಥ ರವಿಯ ಒಂದು ಆ ದೋಷಗಳನ್ನು ಸ್ವಲ್ಪ ಕಳೆದುಕೊಳ್ಬೋದು. ವಿಶೇಷವಾಗಿ ಈ ವಿಷ್ಣು ಮತ್ತು ಶಿವ ಅಥವಾ ಶಂಕರ ಮತ್ತು ನಾರಾಯಣ ಈ ಒಂದು 2 ಮೂರ್ತಿಗಳನ್ನು ರವಿಯ ವಿಶೇಷವಾದ ದೇವತೆಗಳು ಅಥವಾ ಅಧಿದೇವತೆಗಳು ಎಂದು ಸಂಕೇತ ಮಾಡ್ತಾರೆ. ಹಾಗಾಗಿ ಯಾರಿಗೆ ಮನೆ ದೇವರು ಅಥವಾ ಇಷ್ಟ ದೇವರು ಶಿವನ ಅಥವಾ ಈಶ್ವರನಾಗಿರ್ತಾರೆ ಅಂಥ ಒಂದು ಶಿವನ ಭಕ್ತಿ, ಈಶ್ವರನ ಭಕ್ತಿ ಮಾಡ್ಬೋದು. ಯಾರಿಗೆ ಮನೆ ದೇವರು ವಿಷ್ಣು, ರಂಗನಾಥ, ವೆಂಕಟೇಶ್ವರ ಅಥವಾ ರಾಮ, ಕೃಷ್ಣ ಇತ್ಯಾದಿಗಳು ವಿಷ್ಣು ಸ್ವರೂಪಗಳಂಥವ್ರು ವಿಷ್ಣುವಿನ ಭಕ್ತಿಯನ್ನು ಮಾಡ್ಬೋದು. ಶಿವನ ಅಷ್ಟೋತ್ತರ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಅಥವಾ ಶಿವನ ಮಹಾಮೃತ್ಯುಂಜಯ ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅದೇ ರೀತಿ ವಿಷ್ಣುವಿನ ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಅದು ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ ಮುಂತಾದ ಮೂಲ ಮಂತ್ರಗಳ ಪಠನೆ. ಶಿವನದ್ದಾದರೆ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಎಂಬಂಥ ಷಡಕ್ಷರಿ, ಪಂಚಾಕ್ಷರಿ ಮಂತ್ರಗಳನ್ನು ಪಠನೆ ಮಾಡೋದು. ಇವೆಲ್ಲವೂ ಈ ಹರಿಹರರ ಭಕ್ತಿಯನ್ನು ಮಾಡೋದಾಗಲಿ, ಹರಿಹರರ ದೇವಾಲಯಗಳ ಸಂದರ್ಶನ ಮಾಡೋದಿಲ್ಲ ಅಥವಾ ಹರಿಹರರ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಿಶೇಷ ಸೇವೆಗಳನ್ನು ಮಾಡೋದ್ರಿಂದ ನಿಮಗಿರತಕ್ಕಂಥ ರವಿಯಿಂದ ಸಂಬಂಧಿತವಾದ ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಸೂರ್ಯನ ಒಂದು ಅನುಗ್ರಹಕ್ಕಾಗಿ ಸೂರ್ಯನದ್ದೇ ಆದ ವಿಶೇಷವಾದ ಹಲವಾರು ಸ್ತೋತ್ರಗಳು, ಶ್ಲೋಕಗಳು ಇರ್ತವೆ. ಅದರಲ್ಲೂ ಪ್ರಸಿದ್ಧವಾಗಿ ವೇದವ್ಯಾಸ ಭಗವಾನ್ ರಹಿತವಾದಂಥ ನವಗ್ರಹಗಳ ಸ್ತೋತ್ರದ ಮೊದಲನೇ ಶ್ಲೋಕ ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಸರಳವಾದ ವೇದವ್ಯಾಸ ಭಗವಾನ್ ರಚಿತವಾದ ನವಗ್ರಹಗಳ ಸ್ತೋತ್ರದ ಮೊದಲನೇ ಶ್ಲೋಕ. ಇದನ್ನು ಪಠನೆ ಮಾಡ್ಬೋದು. ಇದನ್ನೇ 1 ಬಾರಿನೋ 3 ಬಾರಿನೋ 12 ಬಾರಿನೋ ಪಠನೆ ಮಾಡ್ಬೋದು. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದನ್ನು ಸರಳವಾಗಿ ಇದನ್ನು ಪಠನೆ ಮಾಡೋದು. ಅದೇ ರೀತಿ ರವಿಯ ಒಂದು ಪೀಡಾಪರಿಹಾರ ಶ್ಲೋಕ ಅಂತ ಬರುತ್ತೆ. ಆ ಪೀಡಾಪರಿಹಾರ ಶ್ಲೋಕ ಸಹ ನೀವು ಭಕ್ತಿಯಿಂದ ಪಠನೆ ಮಾಡ್ಬೋದು. ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಈ ರೀತಿ ವಿಷಮ ಸ್ಥಾನದಲ್ಲಿ ಇರತಕ್ಕಂಥ ನನ್ನ ರಾಶಿಗೆ ಇರತಕ್ಕಂಥ ಯಾವುದೇ ದೋಷಗಳನ್ನು ನಿವಾರಣೆ ಮಾಡುವ ಲೋಕರಕ್ಷಕ ಅಂದರೆ ಗ್ರಹಗಳಿಗೆ ಅಧಿಪತಿ ನೀನಾಗಿದೆಯಾ, ಒಂದು ಗ್ರಹಗಳಿಗೆ ಚಕ್ರವರ್ತಿಯಾಗಿದೆಯಾ, ಲೋಕಚಕ್ಷು ಅಂದರೆ ಲೋಕಕ್ಕೆ ನೀನು ದೃಷ್ಟಿ ಸ್ವರೂಪನಾಗಿದೆಯಾ, ಅಂತಹ ಗ್ರಹಗಳಿಗೆ ನೀನು ಅಧಿಪತಿಯಾಗಿರುವಂಥ ಸೂರ್ಯ ಭಗವಂತನೇ ನನ್ನ ದೋಷಗಳನ್ನು ನಿವಾರಿಸಿ ನನಗೆ ಉತ್ತಮ ಫಲವನ್ನು ಕೊಡು ಅಂತ ಹೇಳಿ ನಾವು ಬೇಡಿಕೊಳ್ಳುವಂಥದ್ದು. ಆ ರೀತಿ ಇದೆ ಈ ಸೂರ್ಯನ ಸ್ತೋತ್ರಗಳನ್ನು ಪಠನೆ ಮಾಡೋದು. ಇನ್ನು ಆದಿತ್ಯರದೇ ಸ್ತೋತ್ರ ಅನ್ನೋದು ಬಹಳ ಪ್ರಸಿದ್ಧವಾಗಿದೆ. ಭಗವಾನ್ ಶ್ರೀ ರಾಮಚಂದ್ರನಿಗೆ ಆತನು ಯುದ್ಧದಲ್ಲಿ ಇದನ್ನು ಧೈರ್ಯ ಸಾಲದಿದ್ದಾಗ ಅಗಸ್ತ್ಯ ಮಹರ್ಷಿಗಳು ಬೋಧಿಸಿದಂಥ ಈ ಒಂದು ಸ್ತೋತ್ರ. ಹಾಗಾಗಿ ಆದಿತ್ಯರದೇ ಸ್ತೋತ್ರವನ್ನು ಸಹ ಪಠನೆ ಮಾಡೋದು ಬಹಳ ಉತ್ತಮವಾದ ಒಂದು ಆಯ್ಕೆಯಾಗಿರುತ್ತೆ. ಅದು ಯಾವ ರಾಶಿಯವರು ಅಥವಾ ಪ್ರತಿನಿತ್ಯವೂ ಆದಿತ್ಯರನ್ನು ಪಠನೆ ಮಾಡೋದ್ರಿಂದ ನಿಮಗೆ ಆತ್ಮಬಲ, ದೈವಬಲ, ಗ್ರಹ ಬಲಗಳು ಸಹ ಖಂಡಿತ ವೃದ್ಧಿ ಆಗುತ್ತವೆ. ಅದೇ ರೀತಿ ಸೂರ್ಯನ ಒಂದು ಅಷ್ಟೋತ್ತರ ಅಂತ ಬರುತ್ತೆ, ಸೂರ್ಯನ ಸಹಸ್ರನಾಮ ಅಂತ ಬರುತ್ತೆ, ಸೂರ್ಯನಿಗೆ ಸಂಬಂಧಪಟ್ಟ ಇತರ ಕೆಲವು ಶ್ಲೋಕಗಳು, ಮಂತ್ರಗಳು ಬರುತ್ತೆ, ಅದನ್ನು ಸಹ ಪಠನೆ ಮಾಡ್ಬೋದಾಗಿದೆ. ಇನ್ನು ಯಾರಿಗೆ ಒಂದು ಸಂಧ್ಯಾ ವಂದನೆ ಮಾಡುವಂಥ ಒಂದು ಉಪದೇಶ ಎಲ್ಲ ಇರುತ್ತೆ ಅಂಥವರು ಸಂಧ್ಯಾ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು ಉತ್ತಮವಾದ ಆಯ್ಕೆ. ಅದೇ ರೀತಿ ಯಾರೋ ಈ ಗುರುಮುಖ್ಯವಾಗಿ ಯೋಗಾಸನ ಅಥವಾ ಸೂರ್ಯ ನಮಸ್ಕಾರ ಎಲ್ಲ ಕಲ್ತ್ಕೊಂಡಿದ್ರು ಅಂಥವರು ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯಕ್ಕೆ ಮುನ್ನ ಅಥವಾ ಸೂರ್ಯ ಉದಯ ಕಾಲದಲ್ಲಿ ಈ ಪೂರ್ವಾಭಿಮುಖವಾಗಿ ಈ ಸೂರ್ಯನ ನಮಸ್ಕಾರನ ಮಾಡೋದು 12 ಮಂತ್ರಗಳಿಂದ ಬರುತ್ತೆ. ಅಭಿತ್ರ ಎನ್ಮ, ರವ ಎನ್ಮ, ಸೂರ್ಯ ಎನ್ಮ, ಭಾನವ ಎನ್ಮ, ಖಗ ಎನ್ಮ, ಪೂಷಣ ಎನ್ಮ, ಹಿರಣ್ಯಗರ್ಭ ಎನ್ಮ, ಮರೀಚ ಎನ್ಮ, ಆದಿತ್ಯ ಎನ್ಮ, ಸವಿತ್ರ ಎನ್ಮ, ಅರ್ಕ ಎನ್ಮ, ಭಾಸ್ಕರ ಎನ್ಮ ಅಂಥೇಳಿ 12 ದ್ವಾದಶ ಆದಿತ್ಯರನ್ನು ಸಂಕೇತ ಮಾಡುವಂಥ 12 ಸೂರ್ಯ ನಮಸ್ಕಾರಗಳನ್ನು ಮಂತ್ರಪೂರ್ವಕವಾಗಿ ಪಠನೆ ಮಾಡಿದರೆ ಅಲ್ಲಿ ತನು ಮನ ಧನದ ಒಂದು ವಿಶೇಷವಾದ ಆಶೀರ್ವಾದ ಸೂರ್ಯನಿಂದ ಖಂಡಿತ ಸಿಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ದಾನ ಧರ್ಮಗಳ ಒಂದು ಆಸಕ್ತಿಗಳಂತೂ ರವಿಗೆ ಸಂಬಂಧಪಟ್ಟವಾದ ಧಾನ್ಯವಾದಂಥ ಗೋಧಿ ಹಿಟ್ಟು ಅಥವಾ ಗೋಧಿಯ ರವೆ ಮುಂತಾದವುಗಳನ್ನು ದಾನವಾಗಿ ಕೊಡ್ಬೋದು. ಗೋಧಿಯನ್ನು ಅನಾಥಾಶ್ರಮಗಳಿಗೂ, ವೃದ್ಧಾಶ್ರಮಗಳಿಗೂ, ಬಡವರಿಗೂ ಇತ್ಯಾದಿಗಳು
ನಾವು ಗೋಧಿ ಅಥವಾ ಗೋಧಿಯ ಉತ್ಪನ್ನಗಳನ್ನು ದಾನವಾಗಿ ಕೊಡ್ಬೋದು, ವಸ್ತ್ರದಾನ ಕೊಡ್ಬೋದು, ಅನ್ನದಾನಕ್ಕೆ ಸಹಾಯ ಮಾಡ್ಬೋದು, ಅದು ವಿದ್ಯಾದಾನಕ್ಕೆ ಸಹಾಯ ಮಾಡ್ಬೋದು. ಯಾವುದೇ ರೀತಿಯ ಒಂದು ಗುರುಪೀಠಗಳಿಗೆ ನೀವು ದವಸ ಧಾನ್ಯ, ವಸ್ತ್ರ ಇತ್ಯಾದಿಗಳನ್ನು ದಾನ ಮಾಡ್ಬೋದು. ಈ ರೀತಿ ಹಲವಾರು ದಾನ ಮಾರ್ಗಗಳು ಸಹ ಇರ್ತವೆ. ಇನ್ನು ವಿಶೇಷವಾಗಿ ಗುರು ಹಿರಿಯರನ್ನು, ಅಂದರೆ ರವಿಯು ಪಿತೃ ಸ್ವರೂಪನಾಗಿರ್ತಾನೆ, ಚಂದ್ರನು ಮಾತೃ ಸ್ವರೂಪನಾಗಿರ್ತಾನೆ. ಹಾಗಾಗಿ ಈ ಒಂದು ರವಿಚಂದ್ರರ ಸಂಕೇತವಾಗಿ ನಮ್ಮ ಮೇಲೆ ಇರತಕ್ಕಂಥ ತಂದೆ ತಾಯಿಯನ್ನು ಸಹ ಗೌರವಿಸಿ ಅವರ ಒಂದು ಆಶೀರ್ವಾದ ಪಡೆದು ಅವರಿಗೆ ಯಾವುದೇ ಮನಸ್ಸನ್ನು ವಹಿಸದೆ ಅವರ ಒಂದು ಇಷ್ಟದಂತೆ ನಾವು ಅವರಿಗೆ ಖುಷಿಯಾಗಿ ತೃಪ್ತಿಯಾಗಿಡುವಂಥ ವಿಚಾರಗಳು ಸಹ ಒಂದು ಸೂರ್ಯನ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇಲ್ಲಿ ಅನೇಕವಾದ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅವೆಲ್ಲ ಹೇಳಿದ್ದೇನೆ. ಹಾಗಾಗಿ ಈ ರವಿಯ ಒಂದು ಮಿಥುನ ಮಾಸವು ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು, ಸುಖ, ಶಾಂತಿಗಳು, ಸಮೃದ್ಧಿಗಳು ಸಿದ್ಧಾಗಲಿ. ಅತ್ಯಪೂರ್ವವಾಗಿ 18 ವರ್ಷಗಳ ಬಳಿಕ ಅಲ್ಲಿ ಮಿಥುನ ರಾಶಿಯಲ್ಲಿ ಗುರು, ರವಿ ಮತ್ತು ಬುಧರ ಸಂಗಮ ಆಗಿದೆ. ಈ ಸಂಗಮ ಕಾಲದಲ್ಲಿ ತಮಗೆಲ್ಲರಿಗೂ ಇನ್ನಷ್ಟು ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ನಿಮ್ಮೆಲ್ಲರ ಕನಸುಗಳು ಈಡೇರಲಿ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆಲ್ಲರೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ.